Welcome to Vidyakashi Career Academy official YouTube channel. Welcome to Vidyakashi Career Academy. We'll start with that ಇವತ್ತು ಅಲ್ವಾ. ಇನ್ನು ಐ ಹೋಪ್ ನಿಮ್ಗೆ ಮೂರನೆಯ ಕ್ವೆಶನ್ ಕ್ಲಿಯರ್ ಇದೆ ಅಂತ ಅನ್ಕೊಂಡಿದ್ದೀನಿ. ನಾನು ಇಲ್ಲಿ ರಾಜ್ಯದ ಸ್ಥಾಪನೆ, ರಾಜ್ಯದ ರಚನೆ ಅನ್ನೋದನ್ನ ಇಲ್ಲಿ ಬರ್ದಿದ್ದೀನಿ ಅಂತಂದ್ರೆ ಇವು ಎರಡು ವಿಧಿಗಳು ಬೇರೆದು. ಓಕೆ, ಭಾರತ ಸಂವಿಧಾನದ 2ನೇ ವಿಧಿ, ಸಂವಿಧಾನದ 3ನೇ ವಿಧಿಗಳು ಹೊಸ ರಾಜ್ಯವನ್ನ ಸ್ಥಾಪನೆ ಮಾಡುವುದರ ಬಗ್ಗೆ, ಹೊಸ ರಾಜ್ಯವನ್ನ ರಚನೆ ಮಾಡುವುದರ ಬಗ್ಗೆ ಸಂಸತ್ತಿಗೆ ಅಧಿಕಾರವನ್ನ ಕೊಡ್ತಾ ಇದೆ. ಹಾಗಾದ್ರೆ ಮೇಡಮ್, ರಚನೆ ಮತ್ತು ಸ್ಥಾಪನೆ ಎರಡು ಒಂದೇ ಅಲ್ವಾ? ಖಂಡಿತ ಇಲ್ಲ. ನಮ್ಮ ಹತ್ರ ಇಲ್ದೇ ಇರೋದನ್ನ ಅಂಗಡಿಗೆ ಹೋಗ್ಬಿಟ್ಟು ಖರೀದಿ ಮಾಡಿದ್ರೆ ಅದು ಸ್ಥಾಪನೆ. ನಮ್ಮ ಹತ್ರ ಇರೋದನ್ನ ಆಲ್ಟ್ರೇಷನ್ ಮಾಡ್ಕೊತಾ ಇದ್ರೆ, ಅದನ್ನ ಬದಲಾಯಿಸ್ಕೊತಾ ಇದ್ರೆ, ಚೇಂಜ್ ಮಾಡಿಸ್ಕೊತಾ ಇದ್ರೆ, ಮಾಡ್ತಾ ಇದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇಲ್ಲದೆ ಇರೋ ಡ್ರೆಸ್ ಅನ್ನ ನಾನು ಖರೀದಿ ಮಾಡ್ಕೊಂಡ್ ಬಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಸ್ಥಾಪನೆ, ಎಸ್ಟಾಬ್ಲಿಷ್ಮೆಂಟ್. ಯಾಕಂದ್ರೆ ಅದು ನನ್ನ ಹತ್ರ ಇರ್ಲಿಲ್ಲ. ಬಟ್ ವೆರಾಸ್ ರಚನೆ ಹೇಗಿರತ್ತೆ ಅಂದ್ರೆ, ನಾನು ಖರೀದಿ ಮಾಡಿರುವ ಬಟ್ಟೆಯನ್ನ ಹಗಲೆಲ್ಲ ಮನೆಯಲ್ಲಿ ವಾಶ್ ಮಾಡ್ತಾ ಇದ್ದೀನಿ, ಐರನ್ ಮಾಡ್ತಾ ಇದ್ದೀನಿ, ಅದನ್ನೇ ಮತ್ತೆ 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 ನೀವು ಯಾವಾಗ ರಚನೆಯನ್ನ ರಾಜ್ಯದ ಸ್ಥಾಪನೆ ಮಾಡ್ತಾ ಇರ್ತೀರಾ, ಅಫ್ಕೋರ್ಸ್ ನಿಮ್ಮ ರಾಜ್ಯದ ನಂಬರ್ ಜಾಸ್ತಿ ಆಗ್ತಾ ಇರತ್ತೆ, ಬಟ್ ನಿಮ್ಮ ದೇಶದ ನಕಾಶೆ ಕೂಡ ಬೆಳೀತಾ ಇರತ್ತೆ. ಈಗ ನೀವು ಮಹಾರಾಷ್ಟ್ರವನ್ನ ವಿಭಜನೆ ಮಾಡಿದ್ರಿ, ಆಂಧ್ರ ಪ್ರದೇಶವನ್ನ ವಿಭಜನೆ ಮಾಡಿದ್ರಿ, ಮಧ್ಯಪ್ರದೇಶವನ್ನ ವಿಭಜನೆ ಮಾಡಿದ್ರಿ, ಬಿಹಾರ, ಉತ್ತರ ಪ್ರದೇಶ್ ಇವನ್ನೆಲ್ಲ ಡಿವೈಡ್ ಮಾಡಿದ್ರಿ. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಮಾತಾಡೋದಿದ್ರೆ ಜಮ್ಮು ಕಾಶ್ಮೀರವನ್ನ ವಿಭಜನೆ ಮಾಡಿದ್ವಿ, ಆದ್ರೆ ಅದರಿಂದ ನಿಮ್ಮ ದೇಶದ ನಕಾಶೆ ಬದಲಾಗಿಲ್ಲ. ಆದ್ರೆ ಬದಲಾವಣೆ ಯಾವಾಗ ಆಗತ್ತೆ ಅಂದ್ರೆ, ನಾಳೆ ನೀವು ಚೀನಾವನ್ನ ಗೆದ್ಕೊಂಡ್ ಬಂದ್ರೆ, ನೀವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಪಾಕಿಸ್ತಾನವನ್ನ ಗೆದ್ಕೊಂಡ್ ಬಂದ್ರೆ, ಬಾಂಗ್ಲಾದೇಶನ ನೀವು ಗೆದ್ಕೊಂಡ್ ಬಂದ್ರೆ, ಆ ಭೂಮಿಯನ್ನ ನಿಮ್ಮ ದೇಶದ ಒಳಗಡೆ ತಂದು ಅದನ್ನ ನೀವು ಹೊಸದಾದ ರಾಜ್ಯವಾಗಿ ಸ್ಥಾಪನೆ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಅದು ನಿಮ್ಮ ಹತ್ರ ಇರ್ಲಿಲ್ಲ. ತೆಲಂಗಾಣ ರಾಜ್ಯ ಹೇಗಿದೆ ಅಂತ ಹೇಳಿದ್ರೆ, ಅದು ಆಲ್ರೆಡಿ ನಮ್ಮ ಭೂ ಪ್ರದೇಶದ ಒಳಗಡೆನೆ ಇತ್ತು. ಈ ಪಾರ್ಟ್ ಅಲ್ಲಿ ಐ ವಿಲ್ ರೈಟ್ ಹಿಯರ್, ಈ ಪಾರ್ಟ್ ಅಲ್ಲಿ ಇತ್ತದು. ಸೊ ಇದನ್ನ ನೀವು ಎರಡು ಮಾಡಿದೀರಾ. ಇದು ಎರಡು ಮಾಡಿದಾಗ ರಾಜ್ಯಗಳ ಸಂಖ್ಯೆ ಅಫ್ಕೋರ್ಸ್ ಏರಿಕೆ ಆಯ್ತು, ಆದರೆ ಅದರಿಂದ ನಿಮ್ಮ ದೇಶದ ವಿಸ್ತೀರ್ಣ ಬದಲಾಗ್ಲಿಲ್ಲ. ಇವಾಗ ಮನೆಯನ್ನ ಕಟ್ಟಿಸ್ಕೊಳ್ಳೋದು, ಮನೆಯನ್ನ ಮತ್ತೆ ಪೇಂಟ್ ಮಾಡಿಸೋದು ಇದ್ದಾಗೆ ಕಾನ್ಸೆಪ್ಟ್ಗಳು ಇವು. ನೀವು ಮನೆಯನ್ನ ಹೊಸದಾಗಿ 6 ತಿಂಗಳಿಗೊಮ್ಮೆ ಕಟ್ಟಕ್ಕಾಗತ್ತೆ? ಖಂಡಿತ ಇಲ್ಲ. ಆದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ, 6 ತಿಂಗಳಿಗೊಮ್ಮೆ, ಇಲ್ಲ 1 ವರ್ಷಕ್ಕೊಮ್ಮೆ ಕೆಲವೊಬ್ರು ಮನೆಯನ್ನ ಪೇಂಟ್ ಮಾಡ್ತಾರೆ, ಸಣ್ಣ ಪುಟ್ಟ ಆಲ್ಟ್ರೇಷನ್ಸ್ ಗಳನ್ನ ಮಾಡ್ತಾರೆ. ಅದಕ್ಕೆ ನಾವು ರಿನೋವೇಷನ್ಸ್ ಅಂತ ಕರಿತೀವಿ. ಇಲ್ಲಿ ನೀವು ನಮ್ಮದಲ್ಲದ ವಿದೇಶಿ ನೆಲವನ್ನ ವಶಪಡಿಸಿಕೊಂಡು ಬಂದರೆ ಆ ರಾಜ್ಯದ ಸ್ಥಾಪನೆಯನ್ನ 2ನೇ ವಿಧಿಯ ಪ್ರಕಾರ ಮಾಡ್ತೀವಿ. ನಮ್ಮ ದೇಶದ ಒಳಗಡೆ ಇರುವ 2 ರಾಜ್ಯವನ್ನ ಒಂದು ಮಾಡಿ, ಇವಾಗ ಮೊನ್ನೆ ದಿಯು ದಮನ್ ಮತ್ತೆ ದಾದ್ರಾ ನಗರ ಹವೇಲಿಯನ್ನ ಒಂದು ಮಾಡಿದ್ರು. ಸೊ ಜೋಡ್ಸೋದು, ಅದು ಆಲ್ರೆಡಿ ನಮ್ಮ ಹತ್ರ ಇರುವ ಭೂಮಿ ಆಗಿದೆ. ಜಮ್ಮು ಮತ್ತು ಕಾಶ್ಮೀರನ್ನ, ಲಡಾಖ್ ಅನ್ನ ವಿಭಜನೆ ಮಾಡಿದ್ವಿ. ಈ ಹಿಂದೆ ಮಹಾರಾಷ್ಟ್ರವನ್ನ ವಿಭಜನೆ ಮಾಡಿ ಗುಜರಾತ್ ಮಾಡಿದ್ವಿ, ತೆಲಂಗಾಣ ಆಂಧ್ರವನ್ನ ವಿಭಜನೆ ಮಾಡಿ ಮೊನ್ನೆ ತೆಲಂಗಾಣ ಮಾಡಿದೀವಿ. ಅಂತಂದ್ರೆ ಇರುವಂತಹ ವಿಷಯದಲ್ಲೇ ನೀವು ಅದನ್ನ ವಿಭಜನೆ ಮಾಡ್ತಾ ಇದ್ದೀರಾ, ಸೇರಿಸ್ತಾ ಇದ್ದೀರಾ, ಬದಲಾವಣೆಗಳನ್ನ ಮಾಡ್ತಾ ಇದ್ರೆ ಅದನ್ನ ನಾವು ರಚನೆ ಅಂತ ಕರಿತೀವಿ. ಈಗ ಬೆಳಗಾವಿಯ ವಿಷಯಕ್ಕೆ ಬಂದರೆ, ತುಂಬಾ ಟ್ರೆಂಡ್ ಅಲ್ಲಿರುವಂತಹ ವಿಷಯ ಇದು. ಸೊ ಕರ್ನಾಟಕದ ಜನರಿಗೆ ಇರುವ ಏಕೈಕ ಕನಸು ಏನು ಅಂತಂದ್ರೆ, ಬೆಳಗಾವ್ ನಮ್ದು, ಬೆಳಗಾವ್ ನಮ್ದು. ಅದಕ್ಕೆ ಈ ರಾಜ್ಯೋತ್ಸವದಲ್ಲೆಲ್ಲ ನಮ್ಮ ಹುಡುಗರು ಸ್ಲೋಗನ್ ಬರ್ದಿರ್ತಾರೆ, ಏನ್ ಮಾಡ್ತಿ ಮಾಡ್ಕೋ, ಬೆಳಗಾವ್ ನಮ್ದೈತಿ ಬರ್ಕೋ ಅಂತ. ಸೊ ಬೆಳಗಾವ್ ನಮ್ದು ಅಂತ ಬರ್ದಿದ್ದು ಆಗಿದೆ, ಬೆಳಗಾವ್ ನಮ್ದು ಅಂತಾನು ಆಗಿದೆ. ಆದರೆ ಎಲ್ಲೋ ಒಂದ್ ಕಡೆ ಮಹಾರಾಷ್ಟ್ರಗೆ ಬೆಳಗಾವಿ ಬೇಕು ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಬೆಳಗಾವಿಯನ್ನ ಒಂದೊಮ್ಮೆ ನಾವು ಮಹಾರಾಷ್ಟ್ರಕ್ಕೆ ಕೊಟ್ಟು ಬಿಟ್ರೆ, 3ನೇ ವಿಧಿಯ ಪ್ರಕಾರ ಈಗ ಕರ್ನಾಟಕದ ಬಾರ್ಡರ್ ಅಂತ ಬೆಳಗಾವಿಯನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ನಾಳೆ ಅದು ಏನಾದ್ರೂ ಅವರಿಗೆ ಹೋಗ್ಬಿಟ್ರೆ, ಅಥವಾ ಅದು ನಮಗೆ ಅಂತ ಹೇಳ್ಬಿಟ್ರೆ, ಅಥವಾ ಬೆಳಗಾವಿಯನ್ನ ಹೊಸ ರಾಜ್ಯ ನಾವು ಮಾಡ್ತಾ ಇದ್ರೆ, ಆಟೋಮೆಟಿಕಲಿ ಅಕ್ಕಪಕ್ಕದಲ್ಲಿರುವ ರಾಜ್ಯಗಳ ಗಡಿಗಳು ಬದಲಾವಣೆ ಆಗ್ಬಿಡತ್ತೆ. ಅವಾಗ ಕರ್ನಾಟಕದಿಂದ ಬೆಳಗಾವಿ ಹೊರಗೋದ್ರೆ, ಅಥವಾ ಬೆಳಗಾವಿಯ ಜೊತೆಗೆ ಮತ್ತೆ ಮಹಾರಾಷ್ಟ್ರದ ಒಂದಿಷ್ಟು ಭಾಗಗಳು ಕರ್ನಾಟಕಕ್ಕೆ ನಂಜುಂಡಪ್ಪ ಮಹಾಜನ ಆಯೋಗದ ವರದಿಯ ಪ್ರಕಾರ ನಮಗೇನಾದ್ರೂ ಬಂದ್ಬಿಟ್ರೆ, ಆಟೋಮೆಟಿಕಲಿ ನಮ್ಮ ರಾಜ್ಯದ ವಿಸ್ತೀರ್ಣ ಕೂಡ 6ನೇ ಸ್ಥಾನದಲ್ಲಿರೋದು 7ನೇ ಸ್ಥಾನಕ್ಕೆ, 8ನೇ ಸ್ಥಾನಕ್ಕೆ ನಾವು ಬೆಳಿತಾ ಇದ್ದೀವಿ. ಅಂದ್ರೆ ವೇರ್ ಇಟ್ ಗ್ರೋಸ್, ಎಲ್ಲಿ ನಮ್ಮ ಭೂ ಪ್ರದೇಶ ವಿಸ್ತಾರವಾಗ್ತಾ ಹೋಗುತ್ತೆ, ನಿಮ್ಮ ನಕಾಶೆಯು ಹೊಟ್ಟೆ ಬಂದ ಹಾಗೆ ಹೀಗಿರೋ ಬದಲಿಗೆ ಇಲ್ಲಿರುವಂತಹ ಶ್ರೀಲಂಕಾವನ್ನ, ಇಲ್ಲಿರುವಂತಹ ಬಾಂಗ್ಲಾದೇಶವನ್ನ, ಇಲ್ಲಿ ಹರಿದಾಡ್ತಿರುವಂತಹ ಮಯನ್ಮಾರ್ ಅನ್ನ ನೀವೇನಾದ್ರೂ ಗೆದ್ದುಕೊಂಡ್ರೆ ಯುದ್ಧದ ಮೂಲಕ, ಅಥವಾ ಮೊನ್ನೆ ಬಾಂಗ್ಲಾದೇಶನ ಜೊತೆಗೆ ಒಪ್ಪಂದ ಮಾಡಿ, ಒಳ್ಳೆ ಮಾತಲ್ಲಿ ಹೇಳ್ತೀವಿ ಕೊಡ್ತೀರಾ ಇಲ್ವಾ ಅಂತ ಹೇಳಿ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಅವ್ರ ಕಡೆಯಿಂದ ಭೂಪ್ರದೇಶ ನೀವು ಹೊರಗಡೆಯಿಂದ ತಂದರೆ, ನಮ್ಮ ದೇಶದ ನಕಾಶೆಯ ಹೊರಗಡೆ ಇರುವ ಯಾವುದೇ ಭೂಪ್ರದೇಶದ ಸಣ್ಣ ತುಂಡು ಕೂಡ ಬಂದರೆ
ಅದು ಸ್ಥಾಪನೆಯಾಗಬೇಕು. ನಮ್ಮ ದೇಶದ ಒಳಗಡೆಯ ತುಂಡನ್ನ ಕತ್ತರಿಸ್ತಾ ಇದ್ರೆ, ಜೋಡಿಸ್ತಾ ಇದ್ರೆ, ಪ್ಯಾಚ್ ವರ್ಕ್ ಗಳನ್ನ ಮಾಡ್ತಾ ಇದ್ರೆ ಅದನ್ನ ನಾವು ರಚನೆ ಅಂತ ಕರಿತೀವಿ. ಅದಕ್ಕೆ ನಾವು ನಮ್ಮ ಮನೆಯಲ್ಲಿ ರಚನೆ ಸ್ಥಾಪನೆಯ ವಿಷಯವನ್ನ ಹೇಳೋದಿದ್ರೆ, ಯಾವುದನ್ನ ಹೊಸದಾಗಿ ಖರೀದಿ ಮಾಡಿರ್ತೀವಿ, ನೀವು ಬಟ್ಟೆಗಳ ವಿಷಯನೇ ನೋಡ್ಬಿಡ್ರಿ. ನೀವು ಫಸ್ಟ್ ಟೈಮ್ ಬಟ್ಟೆಯನ್ನ ತಗೊಂಡಾಗ ಅದು ಪರ್ಚೇಸಿಂಗ್. ಎರಡನೇ ಸಲ ನಿಮ್ಗದು ಇಷ್ಟ ಆಗದೆ ಇದ್ದಾಗ ನೀವು ಅದನ್ನ ಎಕ್ಸ್ಚೇಂಜ್ ಮಾಡಕ್ ಹೋಗ್ತೀರಾ. ಯು ವೋಂಟ್ ಯೂಸ್ ದ ಟರ್ಮ್ ಆಸ್ ಪರ್ಚೇಸಿಂಗ್. ಅದಕ್ಕೆ ಪರ್ಚೇಸ್ ಅಂತಂದ್ರೆ ಹೊಸದಾಗಿ ಇಲ್ದೇ ಇರೋದನ್ನ ಖರೀದಿ ಮಾಡೋದು. ಎಕ್ಸ್ಚೇಂಜ್ ಅಂತಂದ್ರೆ ಆಲ್ರೆಡಿ ನಿಮ್ಮ ಹತ್ರ ಇರೋದನ್ನ ಬದಲಾಯಿಸ್ತಾ ಇರೋದು. ಸೊ ಅದಕ್ಕೆ ಹೊಸ ರಾಜ್ಯದ ಸ್ಥಾಪನೆ ಅಂತಂದ್ರೆ ನಮ್ಮದಲ್ಲದ ಭೂಪ್ರದೇಶ, ವಿದೇಶಿ ನೆಲವನ್ನ ವಶಪಡಿಸಿಕೊಂಡು ಬಂದಾಗ ಎರಡನೇ ವಿಧಿಯ ಪ್ರಕಾರ ಆ ರಾಜ್ಯವನ್ನ ಸ್ಥಾಪನೆ ಮಾಡೋ ಅಧಿಕಾರ ಸಂಸತ್ತಿಗಿದೆ. ಯಾವುದೇ ಹೊಸ ಭೂಮಿ ನಿಮ್ಗೆ ಸಿಗ್ಲಿಲ್ಲ ಅಂತಂದಾಗ ನಮ್ಮ ಹತ್ರನೇ ಎಷ್ಟಿದೆ. ಇವಾಗ ಬೇರೆ ರಾಜ್ಯಕ್ಕೆ ಹೋರಾಟ, ಪ್ರತ್ಯೇಕ ಬೋಡೋಲ್ಯಾಂಡ್ಗೆ ಹೋರಾಟ ಮಾಡ್ತಾ ಇದ್ದಾರೆ, ವಿದರ್ಭ ರಾಜ್ಯಕ್ಕೆ ಮಾಡ್ತಿದ್ದಾರೆ, ಕೊಡಗುದವರು ಬೇರೆ ರಾಜ್ಯ ಬೇಕು ಅಂತಿದ್ದಾರೆ. ಈ ಹಿಂದೆ ಆಂಧ್ರವನ್ನ ವಿಭಜನೆ ಮಾಡ್ಬಿಟ್ಟು ತೆಲಂಗಾಣ ಮಾಡ್ಬೇಕು ಅಂತ ಹೋರಾಟ ಬಹು ವರ್ಷದಿಂದ ಇತ್ತು. ಅದನ್ನ ಸಂಸತ್ತು ಮನ್ನಿಸಿದೆ ಅಂತಂದ್ರೆ ಹೊಸ ರಾಜ್ಯವನ್ನ ರಚಿಸುವುದು, ಹೊಸ ಕೇಂದ್ರಾಡಳಿತ ಪ್ರದೇಶಗಳನ್ನ ಸ್ಥಾಪನೆ ಮಾಡುವುದು, ಭೂಪ್ರದೇಶ ಭೂಮಿಯ ಈ ದೇಶದ ಒಳಗಡೆ ಇರುವ ಯಾವುದೇ ಭೂಮಿಯನ್ನ ನೀವು ಆಲ್ಟ್ರೇಷನ್ ಮಾಡ್ತಾ ಇದ್ರೆ ಅದು ಮೂರನೇ ವಿಧಿಯ ಪ್ರಕಾರ ಭಾರತದ ಸಂಸತ್ತೇ ಮಾಡಬೇಕು ಅನ್ನೋದು ನಿನ್ನೆಯ ವಿಷಯವಾಗಿದೆ. ಓಕೆ, ಸೊ ಇದು ಒಂದು. ಎರಡನೇದು, ನಮ್ಮ ಈ ಎರಡೂ ಕೆಲಸಗಳನ್ನ ಮಾಡುವಾಗ ಸಂಸತ್ತು ಬಹಳ ಕಷ್ಟ ಪಡ್ಬೇಕಾಗಿಲ್ಲ. ಸರಳವಾದ ಬಹುಮತ, ತುಂಬಾ ತಲೆ ಕೆಡ್ಸ್ಕೊಂಡು ಅಯ್ಯೋ ಹೆಂಗ್ ಮಾಡ್ಬೇಕು, 2/3 ಮೆಜಾರಿಟಿ ಬೇಕಲ್ಲ, ಸೊ ಅಷ್ಟೊಂದು ವಿಚಾರ ಇಲ್ಲ. ಸದನದಲ್ಲಿ ನಮಗೆ ಕೋರಂನಲ್ಲಿ 543ರಲ್ಲಿ ನಮಗೆ 200 ಜನ ಬಂದಿದ್ದಾರೆ, 300 ಜನ ಬಂದಿದ್ದಾರೆ ಅಂತಂದ್ರೆ 300 ಜನರಿಗೂ ಕೇಳೋದು, ನೋಡ್ರಪ್ಪ ನಾವೆಲ್ಲ ಈ ತರ ಹೊಸ ರಾಜ್ಯವನ್ನ ರಚನೆ ಮಾಡೋದಕ್ಕೆ ಅವಕಾಶವನ್ನ ರೆಡಿ ಮಾಡ್ಕೊಂಡಿದೀವಿ, ನೀವ್ ಇದಕ್ಕೆ ಏನಂತೀರಾ? ಹೂ ಅಂತೀರಾ? ಹೂ ಅಂತೀರಾ? ಹೂ ಅಂತಂದ್ರೆ ಇದರ ಇವಾಗ 300 ಜನ ಬಂತಂದ್ರೆ 150 ಜನ ಹೂ ಅಂತಂದ್ರೆ ಅದು ಈಕ್ವಲ್ ಆಗೋಯ್ತು. ಅವಾಗ ನಮ್ಗೆ ಒಂದು ಜಾಸ್ತಿ ಬೇಕು ಅಂತಂದ್ರೆ, ಮೆಜಾರಿಟಿಯನ್ನ ತೋರಿಸ್ಬೇಕು ಅಂತಂದ್ರೆ ಅರ್ಧಕ್ಕಿಂತ ಒಂದು ಜಾಸ್ತಿ ಇರ್ಬೇಕು. ನಾನು ನಿನ್ನೆನೆ ಎಕ್ಸ್ಪ್ಲೇನ್ ಮಾಡಿದೆ. ಕ್ರಿಕೆಟ್ ಅಲ್ಲಿ ಒಬ್ಬ ಫಸ್ಟ್ ಬ್ಯಾಟಿಂಗ್ ಆಡಿರೋರು ಎಷ್ಟು ರನ್ ಹೊಡೆದಿರ್ತಾರೆ ಅದಕ್ಕಿಂತ ಒಂದು ಜಾಸ್ತಿ ನೀವು ಟಾರ್ಗೆಟ್ ಇಡ್ತೀರಾ ಅಂತಂದ್ರೆ ಅಷ್ಟೇ ಹೊಡೆದ್ರೆ ಮ್ಯಾಚ್ ಡ್ರಾ ಆಗ್ಬಿಡತ್ತೆ. ಅದಕ್ಕೆ ಯಾವಾಗ ಒಂದೇ ಒಂದು ಹೆಚ್ಚಿಗೆ ತಗೋತೀರಾ ಅವಾಗ ಅದನ್ನ ನಾವು ವಿಶೇಷ ಅನ್ನೋದಿಲ್ಲ, ಅದು ಸಂಸತ್ತಿನ ಸರಳ ಬಹುಮತ ಆಗಿರುತ್ತೆ. ಸೊ ಈ ಸರಳ ಬಹುಮತ ನಮಗೆ ಹೊಸ ರಾಜ್ಯವನ್ನ ರಚನೆ ಮಾಡೋದಕ್ಕೆ, ಸ್ಥಾಪನೆ ಮಾಡೋದಕ್ಕೆ ಸಾಕು. ಸೊ ವಿಶೇಷ ಬಹುಮತದ ಅವಶ್ಯಕತೆ ಇಲ್ಲ. ಅಂಡ್ ಮೂರನೇದು, ನಿನ್ನೆನೆ ಹೇಳಿದೆ, ಈ ದೇಶದ ಸಾರ್ವಭೌಮ ಪ್ರಜೆ, ಈ ದೇಶದ ಪ್ರಥಮ ಪ್ರಜೆ, ಭೂಮಿಯ ಒಡೆಯ, ಏನ್ ಕರಿತಿರೋ ಕರೀರಿ, ಅದೆಲ್ಲ ಭಾರತದ ರಾಷ್ಟ್ರಪತಿಗಳೇ ಆಗಿರ್ತಾರೆ. ಅಂತಂದ್ರೆ ಒಂದು ರಾಜ್ಯವನ್ನ ನೀವು ಕತ್ತರಿಸ್ತಾ ಇದ್ದೀರಾ ಅಂತಂದಾಗ ಪಕ್ಕದ ಮನೆಯವರ ಮನೆಗೆ ಹೋಗ್ಬಿಟ್ಟು ಅವ್ರು ನಿಮ್ ಜೊತೆಗ್ ತುಂಬಾ ಒಳ್ಳೆಯವ್ರಿದ್ದಾರೆ ಅಂತಂದ್ರೆ ನಡೀತಿದೆ, ಆದ್ರೂ ಕೂಡ ಅವರಿಗೆ ಹೂ ಬೇಕಾದಾಗ ನೀವು ಅವರಿಗೆ ಕೇಳ್ದೆ ಹೋಗಿ ಹೂವನ್ನ ಹರ್ಕೊಂಡ್ ಬಂದ್ಬಿಟ್ರೆ ಅವರು ನಿಮ್ಗೆ ಶಾಪ ಹಾಕ್ತಾರೆ. ಸೊ ಆ ಶಾಪ ಹಾಕ್ಬಾರ್ದು, ಅವ್ರು ನಿಮ್ಮನ್ನ ಬೈಬಾರ್ದು, ಅವ್ರ ಜೊತೆಗ್ ಜಗಳ ಆಡಬಾರ್ದು ಅಂತಂದ್ರೆ ಅವರ ಪರ್ಮಿಷನ್, ಆಂಟಿ ಒಂದ್ ಸ್ವಲ್ಪ ಇವತ್ತು ಪೂಜೆಗೆ ಹೂ ಬೇಕಿತ್ತು, ಸ್ವಲ್ಪ ಕೊಡ್ತೀರಾ? ಕೇಳಿದಾಗ ಏನಾಗ್ಬಿಡತ್ತೆ ಅಂತಂದ್ರೆ ನಿಮ್ಮ ಇಂಪ್ರೆಷನ್ ಹೈ ರೇಂಜ್ಗೆ ಹೋಗ್ಬಿಡತ್ತೆ. ಓ ಪಾಪ ತುಂಬಾ ಒಳ್ಳೆಯವರು, ಕೇಳ್ಬಿಟ್ಟೆ ಎಲ್ಲಾ ಮಾಡ್ತಾರೆ ಅಂತಂದ್ರೆ. ಭಾರತದ ರಾಷ್ಟ್ರಪತಿಗಳು ಹೇಗೆ ಅಂತಂದ್ರೆ ನಾವು ಇವ್ರನ್ನ ತುಂಬಾ ಸಲ ಇವ್ರು ನಾಮ ಮಾತ್ರ ಇದ್ದಾರೆ, ರಬ್ಬರ್ ಸ್ಟ್ಯಾಂಪ್ ಇದ್ದಾರೆ ಅಂತ ಹೇಳ್ತೀವಿ, ಖಂಡಿತ ಇಲ್ಲ. ಭಾರತದ ರಾಷ್ಟ್ರಪತಿಗಳು ಹೇಗೆ ಅಂತಂದ್ರೆ ಆ ಪಕ್ಷದವರೇ ಇದ್ದಾಗ ಆ ಪಕ್ಷದ ವಿರುದ್ಧ ಮಾತನಾಡೋದಿಲ್ಲ, ಆದ್ರೆ ಅವ್ರೇನಾದ್ರೂ ತಾನು ಈ ದೇಶದ ರಾಷ್ಟ್ರಪತಿ ಅನ್ನೋದನ್ನ ಕರೆಕ್ಟ್ ಆಗಿ ಬ್ಯಾಟಿಂಗ್ ಆಡೋದಕ್ಕೆ ಶುರು ಮಾಡ್ಬಿಟ್ರು ಅಂತಂದ್ರೆ ಅವರಷ್ಟು ಒಳ್ಳೆ ಬ್ಯಾಟ್ಸ್ಮನ್ ಈ ದೇಶದಲ್ಲಿ ಯಾರು ಇಲ್ಲ. ಮಸೂದೆಗಳನ್ನ ತಿರಸ್ಕರಿಸಬಹುದು, ಎಲ್ಲವನ್ನ ಮಾಡಬಹುದು. ಅವಾಗ ರಾಷ್ಟ್ರಪತಿ ತುಂಬಾ ನಮ್ಮವರೇ ಇದ್ದಾರೆ ಬಿಡ್ರಿ ನಡೀತಿದೆ ಅಂತ ಹೇಳೋದಕ್ಕೆ ಇಲ್ಲಿ ಬರೋದಿಲ್ಲ. ನಾವು ಸಂಸತ್ತಿನಲ್ಲಿ ಒಂದು ಸಾಮಾನ್ಯ ಮಸೂದೆಯನ್ನ, ಸಂಸತ್ತಿನಲ್ಲಿ 3 ರೀತಿಯ ಮಸೂದೆಗಳಿವೆ. ಮೊದಲನೇದು ಸಾಮಾನ್ಯ ಮಸೂದೆ, ಎರಡನೇದು ಧನ ಮಸೂದೆ, ಮೂರನೇದು ಸಂವಿಧಾನ ತಿದ್ದುಪಡಿಯ ಮಸೂದೆ. ಮೇಡಮ್ ಇದು ಹಣಕಾಸು ಮಸೂದೆ ಅಲ್ವಾ? ಖಂಡಿತ ಇಲ್ಲ, ಹಣಕಾಸು ಮಸೂದೆ ಬೇರೆದು. ನಾನಿಲ್ಲಿ ಬರ್ದಿರೋ ವಿಧಿ 110ನೇ ವಿಧಿಯ ಪ್ರಕಾರ ಧನ ಮಸೂದೆ, ಅಂಡ್ ಹಣಕಾಸು ಮಸೂದೆ ಅಂತಂದ್ರೆ ಅದು ಸಂವಿಧಾನದ 117ನೇ ವಿಧಿಯ ಪ್ರಕಾರ ಹಣಕಾಸು ಮಸೂದೆ. ಅದಕ್ಕೆ ಯಾವುದು ಸಂವಿಧಾನಕ್ಕೆ ಎಕ್ಸ್ಟ್ರಾ ವಿಧಿಗಳನ್ನ ತಂದು ಸೇರ್ಸತ್ತೆ, ಇರುವ ವಿಧಿಗಳನ್ನ ರದ್ದು ಮಾಡತ್ತೆ, ತೆಗೆದುಹಾಕತ್ತೆ, ಬದಲಾವಣೆ ಮಾಡತ್ತೆ, ಉಪವಿಧಿಗಳನ್ನ ಸೇರ್ಸತ್ತೆ, ಆ ಮಸೂದೆಯನ್ನ ನಾವು ತಿದ್ದುಪಡಿಯ ಮಸೂದೆ ಅಂತೀವಿ. ಪ್ರತಿ ವರ್ಷ ಫೆಬ್ರವರಿ 1ನೇ ತಾರೀಕಿಗೆ ಹಣಕಾಸು ವರ್ಷ ಪ್ರಾರಂಭವಾಗುವ ವರ್ಷದ ಮೊದಲ ಅಧಿವೇಶನದಲ್ಲಿ ಮಂಡನೆ ಮಾಡುವ ಮಸೂದೆಗೆ ಧನ ಮಸೂದೆ ಅಂತೀವಿ. ಈ ಎರಡು ವಿಷಯಗಳನ್ನ ಬಿಟ್ಟು ಸಾಮಾನ್ಯವಾಗಿ ಬರೇ ಮನೆಯಲ್ಲಿ ಅನ್ನ ಸಾರು ಮಾಡಿದ್ದಾರೆ, ಅದೇ ಅನ್ನ ಅದೇ ಸಾರು ಹೀಗೆ ಮುಖ ಕೆಡ್ಸ್ಕೊಂಡ್ರೆ ಅದು ಸಾಮಾನ್ಯ ಮಸೂದೆ.
ಸ್ವಲ್ಪ ನಾನು ನಮ್ಮ ಹುಡುಗರಿಗೆ ಹೇಳಿದ್ದೀನಿ, ಯಾರು ಪಿ ಜಿಯಲ್ಲಿ ಇರ್ತಾರೆ ಅವರಿಗೆ ದನ ಮಸೂದೆ ಚೆನ್ನಾಗಿ ಗೊತ್ತು. ಯಾಕಂತಂದ್ರೆ ಅವ್ರು ಮಾಡುವ ಊಟಕ್ಕೆ ಹಣವನ್ನ ಕಟ್ಟಿರ್ತಾರೆ. ಸೊ ಹಣ ಕಟ್ಟಿದಾಗ ನಿಮ್ಗೆ 2 ಪಲ್ಯ, ಚಪಾತಿ, ಅನ್ನ, ಸಾರು ಎಲ್ಲ ಕೊಟ್ಟಿರ್ತಾರೆ. ಊಟ ಚೆನ್ನಾಗಿಲ್ಲ ಅಂತ ನಮ್ಮ ಹುಡುಗರು ಬಿಡೋದಿಲ್ಲ. ದುಡ್ಡು ಕೊಟ್ಟಿದೀವಲ್ಲ ಅಂತ ಊಟ ಮಾಡ್ತಾರೆ ಅಂತಂದ್ರೆ ಎಲ್ಲಿ ದುಡ್ಡಿರತ್ತೆ ಅದು ದನ ಮಸೂದೆ. ಅಂಡ್ ದಿಸ್ ಇಸ್ ತುಂಬಾ ವಿಶೇಷ. ಇವಾಗ ಮನೆಗ್ ಹೋಗಿದ್ದೀರಾ, ಇಲ್ಲಿದ್ದಾಗ ನಿಮ್ಗೆ ಅಯ್ಯೋ ಮನೇಲಿ ಇದು ತಿನ್ಬೇಕು ಅದು ತಿನ್ಬೇಕು ಹಾಗಂತ ಹೇಳಿ ಮನೆಗ್ ಹೋದಾಗ ದಿನ ಹೋಳ್ಗೆನೆ ತಿಂತಾ ಇದ್ದೀರಾ, ತಿನ್ನೋದಕ್ ಆಗಲ್ಲ. ಹೋಳ್ಗೆಯ ಸ್ಪೆಷಾಲಿಟಿ ಏನು ಅಂತಂದ್ರೆ ನೀವ್ ಅದನ್ನ ಯಾವಾಗ್ಲೋ ಒಂದಿನ ತಿಂತೀರಾ, ಅದಕ್ಕೆ ಅದನ್ನ ಸ್ಪೆಷಲ್ ಅಂತ ಕರೆಯೋದು. ಪ್ರತಿದಿನ ನಮ್ಮ ಸಂವಿಧಾನವನ್ನ ತಿದ್ದುಪಡಿ ಮಾಡಕ್ ಆಗೋದಿಲ್ಲ. ಹಾಗೇನಾದ್ರೂ ತಿದ್ದುಪಡಿ ಮಾಡೋದೇ ಇದ್ರೆ ಇವತ್ತಿನವರೆಗೆ 104 ತಿದ್ದುಪಡಿಗಳ ಬದಲು 1,000 ಇಲ್ಲ 10,004 ತಿದ್ದುಪಡಿಗಳನ್ನ ಮಾಡ್ತಿದ್ರು. ಇಟ್ಸ್ ನಾಟ್ ಸೋ ಈಸಿ. ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡುವ ಬಿಲ್ ಇನ್ನ ಲೋಕಸಭೆಯಲ್ಲೇ ಬಿದ್ದಿದೆ. ನಮ್ಮ ದೇಶದ ಹಲವಾರು ಮಸೂದೆಗಳು ಇನ್ನೂ ದೇ ಆರ್ ವೇಟಿಂಗ್ ಟು ಗೆಟ್ ಪಾಸ್ಡ್ ಬೈ ದ ಪಾರ್ಲಿಮೆಂಟ್ ಅನ್ನೋ ಕಾನ್ಸೆಪ್ಟ್ ಇದ್ದಾಗ ನಾವು ಯಾವತ್ತೂ ಕೂಡ ತಿದ್ದುಪಡಿಯ ಮಸೂದೆಯನ್ನ ಅಷ್ಟು ಸಲೀಸಾಗಿ ತಿದ್ದುಪಡಿ ಮಾಡೋದಕ್ ಬರೋದಿಲ್ಲ. ಅದಕ್ಕೆ ಅದು ತುಂಬಾ ಸ್ಪೆಷಲ್. ಹಾಗಾದ್ರೆ ರಾಜ್ಯದ ರಚನೆ ಮತ್ತು ಸ್ಥಾಪನೆ ಸ್ಪೆಷಲ್ ಅಲ್ಲ, ಅದು ಕಾಮನ್ ಥಿಂಗ್. ಯಾಕೆ ಅಂತಂದ್ರೆ ಬೇರೆಯವರ ಭೂಮಿಯನ್ನ ನಾವು ಗೆದ್ದಿದೀವಿ ಅಂತಂದ್ರೆ ಅದು ನಮಗ್ ಸೇರಿರೋದು ಅಂತಂದ್ರೆ ಇಟ್ಸ್ ಕ್ವೈಟ್ ಕಾಮನ್ ಥಿಂಗ್. ಸೊ ಸಾಮಾನ್ಯ ಮಸೂದೆ ಏನಾಗತ್ತೆ ಅಂತಂದ್ರೆ, ಸಾಮಾನ್ಯ ಮಸೂದೆಯಲ್ಲಿ ಇವಾಗ ಹೊಸ ರಾಜ್ಯವನ್ನ ರಚನೆ ಮಾಡೋದಕ್ ಹೊರಟಿದ್ದೀರಾ ಅಂತಂದಾಗ ನೀವು ರಾಷ್ಟ್ರಪತಿಗೆ ಕೇಳ್ಬೇಕು, ಸರ್ ನಾವ್ ಈ ತರ ಮಸೂದೆಯನ್ನ ಮಂಡನೆ ಮಾಡ್ಬೇಕು ಅನ್ಕೊಂಡಿದೀವಿ, ಮಂಡನೆ ಮಾಡಬಹುದಾ? ಮೇಡಮ್ ರಾಷ್ಟ್ರಪತಿಗೆ ಯಾಕೆ ಕೇಳ್ಬೇಕು, ಅವ್ರ ಪಕ್ಷದವರೇ ಇರ್ತಾರಲ್ವಾ? ಹೌದು, ಖಂಡಿತ ಇರ್ತಾರೆ. ಬಟ್ ಆಸ್ ಪರ್ ಪ್ರೋಟೋಕಾಲ್, ಆಸ್ ಪರ್ ಕಾನೂನು, ಏನ್ ಕಾನೂನು ಹೇಳುತ್ತೆ ಅಂತಂದ್ರೆ, ಒಂದು ದೇಶದ ಭೂಮಿಯ ಒಡೆಯ ಅವನ ಪರ್ಮಿಷನ್ ಇಲ್ಲದೆ ನೀವು ರಾಜ್ಯವನ್ನ, ಈಗ ಅವರು ಬೇರೆ ಪಕ್ಷದವರು ಇದ್ದಾಗ ಖಂಡಿತ ಆ ಮಸೂದೆಯನ್ನ ತಿರಸ್ಕರಿಸ್ತಾರೆ. ಮೇಡಮ್ ಸೇಮ್ ಪಕ್ಷದವರು ತಿರಸ್ಕರಿಸೋದಿಲ್ವಾ? ಖಂಡಿತ ತಿರಸ್ಕರಿಸಿದ್ದಾರೆ. ನಿನ್ನೆ ಹೇಳಿದೆ, ಹರಿಯಾಣ ರಾಜ್ಯವನ್ನ ದೇಶದ 16ನೇ ರಾಜ್ಯ, 15ನೇ ರಾಜ್ಯ ಮಾಡ್ಬೇಕು ಅಂತ ನೆಹರೂರವರಿಗೆ ತುಂಬಾ 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 ಆಸೆ ಇತ್ತು. ಆದರೆ ಎಲ್ಲೋ ಒಂದ್ ಕಡೆ ಬಾಬು ರಾಜೇಂದ್ರ ಪ್ರಸಾದ್ ರವರು ತಮ್ಮ ಆ ರಾಜ್ಯದ ರಚನೆಯ ಮಸೂದೆಗೆ ಸಹಿಯನ್ನ ಮಾಡಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ಅದು ಇಷ್ಟ ಇರ್ಲಿಲ್ಲ. ಅಂಡ್ ಸಾಮಾನ್ಯ ಮಸೂದೆಗಳು ಅಂತಂದಾಗ ಭಾರತದ ರಾಷ್ಟ್ರಪತಿಗಳು ಮಸೂದೆಯನ್ನ ಸಹಿ ಮಾಡದೆ ಅದಕ್ಕೆ ತಮ್ಮ ಹತ್ರನೇ ಇಟ್ಕೊಂಡು ತಿರಸ್ಕರಿಸ್ಕೊಂಡು ವೀಟೋ ಅಧಿಕಾರವನ್ನ ಚಲಾಯಿಸಬಹುದು. ಅದಕ್ಕೆ ಸೇಮ್ ಪಕ್ಷಗಳು ಇದಾವೆ ಅಂತಂದ್ರೂ ಕೂಡ ಆಸ್ ಪರ್ ಪ್ರೋಟೋಕಾಲ್ ಭಾರತದ ರಾಷ್ಟ್ರಪತಿಯ ಅನುಮತಿ ಬೇಕು. ಆ ಅನುಮತಿಯ ಪ್ರಕಾರ ರಾಷ್ಟ್ರಪತಿ ಬಿಲ್ ಅನ್ನ ರಿವ್ಯೂ ಮಾಡ್ತಾರೆ. ಯಾವ ರಾಜ್ಯ ರಚನೆ ಮಾಡ್ತಾ ಇದ್ದೀರಾ, ಯಾವ ಕಡೆ ಮಾಡ್ತಿದ್ದೀರಾ, ಯಾವ ಭಾಗದಲ್ಲಿ, ಐ ಮೀನ್ ಪೂರ್ವದಲ್ಲಿ ಮಾಡ್ತಿದ್ದೀರಾ, ಪಶ್ಚಿಮದಲ್ಲಿ ಮಾಡ್ತಿದ್ದೀರಾ, ದಕ್ಷಿಣ ಉತ್ತರದಲ್ಲಿ ಮಾಡ್ತಿದ್ದೀರಾ, ಈಶಾನ್ಯ ವಲಯಗಳಲ್ಲಿ ಮಾಡ್ತಿದ್ದೀರಾ, ನಾನು ಹೊಸ ರಾಜ್ಯಪಾಲರನ್ನ ನೇಮಿಸ್ಬೇಕಾ, ನೀವು ಕೇಂದ್ರಾಡಳಿತ ಪ್ರದೇಶ ಮಾಡ್ತಾ ಇದ್ರೆ ನಾನು ಹೆಚ್ಚುವರಿ ಲೆಫ್ಟಿನೆಂಟ್ ಗವರ್ನರ್ ಅನ್ನ ನೇಮಿಸ್ಬೇಕಾ, ಚೀಫ್ ಕಮಿಷನರ್ ಅನ್ನ ನೇಮಿಸ್ಬೇಕಾ, ಅಡ್ಮಿನಿಸ್ಟ್ರೇಟರ್ ಅನ್ನ ನೇಮಿಸ್ಬೇಕಾ, ಹೊಸ ಹೈಕೋರ್ಟ್ ಅನ್ನ ಕೊಡ್ಬೇಕಾ, ಅಥವಾ ಹೈಕೋರ್ಟ್ ಅನ್ನ ಪಕ್ಕದ ರಾಜ್ಯಕ್ಕೆ ಅಸೈನ್ ಮಾಡ್ಬೇಕಾ, ಈ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ರಾಷ್ಟ್ರಪತಿಯ ನೇಮಕಾತಿ ಅಧಿಕಾರದಡಿ ಅವು ಬರೋದ್ರಿಂದ ಈ ತರ ಮಾಡ್ತಾ ಇದೀವಿ ಸರ್, ಪ್ಲೀಸ್ ಇದನ್ನ ನೀವು ಮುಗಿಸ್ಬಿಡಿ, ನಮ್ಗೆ ಅನುಮತಿ ಕೊಡಿ, ಆಯ್ತು ನೀವು ಈ ಹೊಸ ರಾಜ್ಯವನ್ನ ಮಾಡಿದ್ಮೇಲೆ ನಾನು ಅದನ್ನ ಒಪ್ಪಿಗೆ ಮಾಡ್ತೀನಿ ಎಲ್ಲಾ ಕೆಲಸವನ್ನ ಅಂತ ರಾಷ್ಟ್ರಪತಿ ಅನುಮತಿ ಕೊಟ್ರೇನೆ ನೀವು ಭಾರತದ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಎಲ್ಲಾದ್ರೂ ಮಸೂದೆಯನ್ನ ಮಂಡಿಸ್ಬೋದು. ನಾವು L+R ಆದ್ರೂ ಬರಿಬಹುದು, R+L ಆದ್ರೂ ಬರಿಬಹುದು. ಲೋಕಸಭೆಯಲ್ಲೇ ಮೊದ್ಲು ಮಂಡಿಸ್ಬೇಕು ಅನ್ನೋ ಯಾವ ಕಾನೂನು ಕೂಡ ಇಲ್ಲ. ಅಮಿತ್ ಶಾ ರವರು ಈ ಜಮ್ಮು ಕಾಶ್ಮೀರ್ ಪುನರ್ರಚನಾ ಬಿಲ್ ಅನ್ನ ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಿದ್ರು. ಅಗೇನ್ ದಟ್ ಈಸ್ ಪಾರ್ಟ್, ನಾವು ಸುಗ್ರೀವಾಜ್ಞೆಗಳಲ್ಲಿ ವಿಟೋ ಅಧಿಕಾರದಲ್ಲಿ ರಾಜ್ಯಸಭೆಯ 6 ತಿಂಗಳು ಮಸೂದೆನ ತಡೆ ಹಿಡಿಯುವ ಅಧಿಕಾರದಲ್ಲಿ ಓದ್ತೀವಿ. ಮೇಡಮ್ ಲೋಕಸಭೆಯಲ್ಲಿ ಮಂಡಿಸಿದ್ರೆ ಏನಾಗ್ತಿತ್ತು ಹೇಳ್ಬಿಡ್ತೀನಿ. ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರೆ ಅದು ಲೋಕಸಭೆಯಲ್ಲಿ ಪಾಸ್ ಆಗೇ ಆಗ್ತಿತ್ತು. ಯಾಕಂದ್ರೆ ವಿಪ್ ಜಾರಿ ಮಾಡ್ತಿದ್ರು. ಲೋಕಸಭೆಯಲ್ಲಿ ಪಾಸ್ ಆದ್ಮೇಲೆ ಆ ಮಸೂದೆ ರಾಜ್ಯಸಭೆಗೆ ಹೋಗ್ಬೇಕಿತ್ತು. ಅಂಡ್ ರಾಜ್ಯಸಭೆಯಲ್ಲಿ ಯಾವ ಆಡಳಿತ ಪಕ್ಷಕ್ಕೆ ಬಹುಮತ ಇರೋದಿಲ್ಲ, ಅವಾಗ ವಿರೋಧ ಪಕ್ಷದ ಸಂಖ್ಯೆ ಅಲ್ಲಿ ಜಾಸ್ತಿ ಆದರೆ ಖಂಡಿತ ಆ ಮಸೂದೆಯನ್ನ ಈಗಲೇ ಡಿಸಿಷನ್ಗೆ, ಈಗಲೇ ಬಹುಮತಕ್ಕೆ ತಗೋಬೇಕು ಅನ್ನೋದ್ರ ಪರವಾಗಿ ಯಾರು ಓಟ್ ಹಾಕೋದಿಲ್ಲ. ಅದನ್ನ 6 ತಿಂಗಳು ತಡೆ ಹಿಡೀರಿ ಅಂತಿದ್ರು. ಒಂದು ವೇಳೆ 6 ತಿಂಗಳು ತಡೆ ಹಿಡಿದಿದ್ರೆ ಇಷ್ಟೊತ್ತಿಗೂ ಕೂಡ ಜಮ್ಮು ಕಾಶ್ಮೀರ್ ಭಾರತದ ರಾಜ್ಯನೇ ಆಗಿರ್ತಿತ್ತು. ಅದಕ್ಕೆ ಅಮಿತ್ ಶಾ ಅವರು ಗೃಹ ಮಂತ್ರಿ ಏನ್ ಮಾಡ್ಬಿಟ್ರು ಅಂತಂದ್ರೆ, ಸಾಮಾನ್ಯ ಮಸೂದೆಯೊಂದನ್ನ ಯಾವುದೇ ಸದನದಲ್ಲಿ ಮಂಡಿಸಬಹುದಲ್ವಾ, ಲೋಕಸಭೆಯಲ್ಲಿ ನಾಳೆ ಮಂಡಿಸ್ತೀನಿ, ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸ್ಬಿಡ್ತೀನಿ ಅಂತ ಸೋಮವಾರದ ದಿನ ಆಗಸ್ಟ್ 4ನೇ ತಾರೀಕಿಗೆ ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಿದ್ರು. ಬೆಳಗ್ಗೆ ಮಂಡಿಸಿದ್ರು, ಸಾಯಂಕಾಲ ಪಾಸ್ ಆಯ್ತು. ಒಂದು ವೇಳೆ ಲೋಕಸಭೆಯಲ್ಲಿ ಮಂಡನೆ ಮಾಡಿ ರಾಜ್ಯಸಭೆಗೆ ಬಂದಿದ್ದಿದ್ರೆ ಅದು 6 ತಿಂಗಳು ಆ ಬಿಲ್ಲು ಅಲ್ಲೇ ಉಳಿದ್ ಬಿಡ್ತಿತ್ತು. ಅದಕ್ಕೆ ಏನ್ ಮಾಡಿದಾರೆ ಅಂದ್ರೆ, ಸಾಮಾನ್ಯ ಮಸೂದೆಯನ್ನ ಮೊದಲು ಲೋಕಸಭೆಯಲ್ಲಿ ಅಥವಾ ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಬಹುದು. ಸೊ ಈ ತರ ಮಂಡನೆ ಮಾಡೋದಕ್ಕೆ ರಾಷ್ಟ್ರಪತಿಯ ಪೂರ್ವಾನುಮತಿಯು ಅತ್ಯಂತ ಅವಶ್ಯಕವಾಗಿದೆ ಒಂದು.
ಅಂಡ್ ಫೈನಲಿ ಹೊಸ ರಾಜ್ಯವನ್ನ ನಾವು ಮಾಡುವಾಗ ನಮಗೆ ವಿಧಾನಸಭೆಗಳ ಒಪ್ಪಿಗೆ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದ್ರೆ ಅದು ಭಾರತದ ರಾಷ್ಟ್ರಪತಿ ಮತ್ತು ಸಂಸತ್ತಿನ ಅಧಿಕಾರ ಆಗಿರೋದ್ರಿಂದ ನಾವುಗಳು ಅವರ ಅನುಮತಿಯನ್ನ ಕೇಳೋ ಹಾಗಿಲ್ಲ. ಅನುಮತಿ ತಿದ್ದುಪಡಿಗೆ ತಗೋತೀವಿ ಅಂತ ನಿನ್ನೆ ಆಲ್ರೆಡಿ ಹೇಳಿದೆ. ಇಲ್ಲಿ ನಾವು ಕೇವಲ ಜಸ್ಟ್ ಅವರಿಗೆ ಇನ್ಫಾರ್ಮ್ ಮಾಡೋದು. ಇವಾಗ ನಾಳೆ ಕರ್ನಾಟಕವನ್ನ ವಿಭಜನೆ ಮಾಡ್ತಾ ಇದೀವಿ ಅಂತಂದ್ರೆ ಈಗ ಕರ್ನಾಟಕದ ಎಲ್ಲಾ 224 ಶಾಸಕರಿಗೆ ಏನ್ ಗೊತ್ತು, ಕರ್ನಾಟಕ ಒಂದು, ನಾವು ಕರ್ನಾಟಕದ ಶಾಸಕರು, ನಮಗೆ ವಿಧಾನಸಭೆಯು ವಿಧಾನಸಭೆ 2 ಬೆಂಗಳೂರಲ್ಲಿದೆ ಅಂತ ಅನ್ಕೊಂಡಿರ್ತಾರೆ. ನಾಳೆ ನಮ್ಮ ಕರ್ನಾಟಕವನ್ನ ವಿಭಜನೆ ಮಾಡಿ ಮತ್ತೊಂದು ರಾಜ್ಯ ಮಾಡಿದಾಗ 224 ಶಾಸಕರು ಕೂಡ ಡಿವೈಡ್ ಆಗ್ಬಿಡ್ತಾರೆ. ಒಂದ್ ಜನಸಂಖ್ಯೆಯ ಆಧಾರದ ಮೇಲೆ ಒಂದಿಷ್ಟು ಶಾಸಕರನ್ನ ಕರ್ನಾಟಕಕ್ಕೆ, ಒಂದಿಷ್ಟು ಶಾಸಕರನ್ನ ಹೊಸದಾಗಿ ರಚನೆಯಾದ ರಾಜ್ಯಕ್ಕೆ ಕೊಟ್ಟಾಗ ನಮಗ್ ಗೊತ್ತೇ ಇರ್ಲಿಲ್ಲ, ನಾವು ಕರ್ನಾಟಕ ರಾಜ್ಯದವ್ರು ಅನ್ಕೊಂಡಿದ್ವಿ, ನಮಗೆ ಹೇಳೇ ಇಲ್ಲ, ನಮ್ಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿರವರ ಇನ್ನ ಸ್ಪೀಕರ್ ಆಗಿದ್ದಾರೆ, ನಾವ್ ಇನ್ನ ಕರ್ನಾಟಕದಲ್ಲೇ ಇದೀವಿ, ಈ ತರ ಅನ್ಕೋಬಾರ್ದು. ನಮಗೆ ವಾಜುಭಾಯಿ ವಾಲಾರ್ ಅವರೇ ಇನ್ನು ರಾಜ್ಯಪಾಲರು. ಈ ತರ ಕಾನ್ಸೆಪ್ಟ್ ಕ್ಲಾರಿಟಿ ಇರ್ಬೇಕು ಅಂತಂದ್ರೆ ಒಂದು ಮಾತನ್ನ, ಹೊಸ ರಾಜ್ಯ ರಚನೆ ಆಗೋವಾಗ ನೀವ್ ಯಾವ ರಾಜ್ಯವನ್ನ ವಿಭಜನೆ ಮಾಡ್ತೀರಿ ಆ ರಾಜ್ಯದ ವಿಧಾನಸಭೆಯವರಿಗೆ ಒಂದು ಮಾತನ್ನ ತಿಳಿಸ್ಬೇಕಾಗತ್ತೆ. ಅಲ್ಲಿ ಒಪ್ಪಿಗೆ ಅನ್ನೋ ಶಬ್ದ ಇರೋದಿಲ್ಲ, ಅಲ್ಲಿ ಕೇವಲ ಅಭಿಪ್ರಾಯ, ಈ ತರ ಮಾಡ್ತಾ ಇದೀವಿ ಏನಂತೀರಾ, ನೀವೇನಂದ್ರು ನಾವು ಮಾಡೇ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಮುಂದೆ. ಅದಕ್ಕೆ ನಾನು ಇಲ್ಲಿ ಅಭಿಪ್ರಾಯ ಅನ್ನೋ ಶಬ್ದವನ್ನ ಬರ್ದಿದ್ದೀನಿ. ಸೊ ಹಾಗಾಗಿ ಈ 3ನೆಯ ಪ್ರಶ್ನೆಯಲ್ಲಿ ರಾಜ್ಯದ ರಚನೆ ಅಂತಂದ್ರೆ ನಮ್ಮ ದೇಶದ ಒಳಗಡೆ ಇರುವ ಭೂಮಿಯ ಒಳಗಡೆ ಆಲ್ಟ್ರೇಷನ್ಸ್ ಗಳು, ಅಂಡ್ ರಾಜ್ಯದ ಸ್ಥಾಪನೆ ಅಂತ ಹೇಳಿದ್ರೆ ನಿಮಗೆ ಕ್ವೆಶನ್ ಅಲ್ಲಿ ಯಾವ್ದಾದ್ರು ಕೊಡ್ಬೋದು. ಸ್ಥಾಪನೆ ಕೇಳಿದ್ರು ಹೊಸ ರಾಜ್ಯನೇ, ರಚನೆ ಕೇಳಿದ್ರು ಹೊಸ ರಾಜ್ಯನೇ. ಡಿಫ್ರೆನ್ಸ್ ಏನು ಅಂತಂದ್ರೆ ರಚನೆ ಕೇಳಿದ್ರೆ ದೇಶದ ಒಳಗಡೆ ಇರುವ ಭೂಮಿ, ನಿಮ್ಮ ನಕಾಶೆಯ ಒಳಗಡೆ ಇರುವ ರಾಜ್ಯಗಳು. ಸ್ಥಾಪನೆ ಅಂತಂದ್ರೆ ಹೊರಗಡೆಯಿಂದ, ದೇಶದ ನಕಾಶೆಯ ಹೊರಗಡೆ, ಕೆಳಗಡೆ ಮೇಲೆ ಏನು ವಿದೇಶಗಳು ಕಾಣಿಸ್ತಾ ಇದಾವೆ ಅವುಗಳನ್ನ ನೀವು ಗೆದ್ದು ಬಂದಾಗ ನೀವು ಅದರಿಂದ ಸ್ಥಾಪನೆ ಮಾಡಿರುವ ರಾಜ್ಯಗಳ ಬಗ್ಗೆ ಈ ಅಧಿಕಾರವನ್ನ ಹೇಳುತ್ತೆ. ಓಕೆ, ಸೊ ನಿಮ್ಗೆ ಡೌಟ್ಸ್ಗಳು ಇದ್ರೆ ನೀವು ಇವತ್ತೇನ್ ಕ್ಲಾಸ್ ಕೇಳ್ತಿದ್ದೀರಲ್ಲ ಅದ್ರ ಬಗ್ಗೆನೆ ವಿಲ್ ಹ್ಯಾವ್ ಡಿಸ್ಕಷನ್. ಅಂಡ್ ಲೇಟರ್ ಆನ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ಬೇಕು, ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ತುಂಬಾ ಕನ್ಫ್ಯೂಸಿಂಗ್ ಯಾವ್ದಿದೆ ಅಂತ ನಿಮ್ಗೆ ಅನ್ಸತ್ತೆ, ನೀವು ಅದನ್ನ ನನ್ಗೆ ಟೆಕ್ಸ್ಟ್ ಮಾಡ್ಬಿಡಿ. ಅಂತಂದ್ರೆ ದಟ್ ವಿಲ್ ಬಿ ಈಸಿ. ನಾನು ಇಲ್ಲಿ ಇದನ್ನ ಹೇಳ್ತಿರ್ತೀನಿ, ನೀವು ನನ್ಗೆ ಎಮರ್ಜೆನ್ಸಿಯ ಬಗ್ಗೆ ಕೇಳ್ತಿರ್ತೀರಾ ಅಂತಂದ್ರೆ ಪಾಪ ಕ್ಲಾಸ್ ಕೇಳಿರೋರಿಗೆ ಇದನ್ನ ರಿಟೈನ್ ಮಾಡ್ಬೇಕಾಗತ್ತಲ್ವಾ. ಸೊ ಅದಕ್ಕೆ ಓಕೆ, ವಿಲ್ ಗೋ ಟು ಶಲ್ ವಿ ಗೋ ಟು ನೆಕ್ಸ್ಟ್. ಯಾ, ಹಾ, ಫೈನಲಿ ನಮ್ಮ ದೇಶದ ಪ್ರಪ್ರಥಮ ಪ್ರಜೆಯ ಬಗ್ಗೆ ಇವತ್ತು ಮಾತಾಡ್ಬೇಕು. ಸೊ ಅಪಾರ್ಟ್ ಫ್ರಮ್ ನಮ್ಮ ಪ್ರೊಸೀಜರ್ಸು ವಿಲ್ ಕಮ್ ಟು ಅವರ್ ಪ್ರಥಮ ಪ್ರಜೆ, ನಮ್ಮ ಬಾಸ್ ನ ಬಗ್ಗೆ ಮಾತಾಡ್ತಾ ಇದೀವಿ. ದಟ್ ಈಸ್ ಭಾರತದ ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳು ಅಂತ ಹೇಳಿದ ತಕ್ಷಣ ನಮ್ಮ ಹುಡುಗರೆಲ್ಲ ನಗ್ತಾ ಇದ್ದಾರೆ. ಹಾ, ಏನೇನಿದೆ ಸ್ಟೇಟ್ಮೆಂಟ್ಸ್ ಗಳು ರಾಷ್ಟ್ರಪತಿಯ ಬಗ್ಗೆ? ಸಂಸದೀಯ ಸರ್ಕಾರ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಗಳು ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರಾಗಿರುತ್ತಾರೆ. ಇಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರುವ ವಿಷಯ ಒಂದು ಕಾರ್ಯಾಂಗ ಎಂದರೇನು, ಎರಡನೇದು ಸಂಸದೀಯ ಸರ್ಕಾರ ವ್ಯವಸ್ಥೆ ಎಂದರೇನು. ಓಕೆ, ನೀವು 2 ಶಬ್ದಗಳನ್ನ ಅರ್ಥ ಮಾಡ್ಕೊಂಡ್ ಬಿಟ್ರೆ ನಾನು ಮುಂದಿನ ಈ ಸೆಂಟೆನ್ಸ್ ಅನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿನೇ ಇಲ್ಲ. ಒಂದು. ಎರಡನೇದು, ಭಾರತದ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದರೂ ಸಹ ಸಂಸತ್ತಿನ ಸದಸ್ಯರಾಗಿ ಇವರು ಮುಂದುವರಿಯಬಹುದು. ವಿಲ್ ಹ್ಯಾವ್ ದಟ್. ಇದನ್ನ ನಿಮ್ಗೆ ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು, ಅಗೇನ್ ಸೇಮ್ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ದಿಸ್ ಈಸ್ ವಾಟ್ ಕಾಲ್ಡ್ ಆಸ್ ಲಾಭದಾಯಕ ಹುದ್ದೆ. ನೀವು ಆಲ್ರೆಡಿ ಒಂದು ಹುದ್ದೆಯಲ್ಲಿದ್ದು ಸಂಬಳ ಪಡಿತಾ ಇದ್ರೆ, ನಾನು ಮೊನ್ನೆ ಈ ಲೋಕಸಭಾ ಉಪಚುನಾವಣೆಯ ಬಗ್ಗೆ ನಿಮ್ಗೆ ಡಿಸ್ಕಸ್ ಮಾಡಿದ್ದೆ ಗೊತ್ತಾ. ಒಬ್ಬ ವ್ಯಕ್ತಿ MLA ಇದ್ದಾನೆ, MP ಆಗ್ಬೇಕು ಅಂತಂದ್ರೆ ಅವನು ಆ ಹುದ್ದೆಗೆ ರಾಜೀನಾಮೆ ಕೊಟ್ಟು ಸ್ಪರ್ಧೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಅವನಿಗೆ 14 days ಒಂದೇ ಕಡೆ ಆಯ್ಕೆ ಆದ್ರೆ 10 days ಟೈಮ್ ಕೊಡ್ತಿರಾದ್ರೆ ರಾಷ್ಟ್ರಪತಿ ಹುದ್ದೆ ಹಾಗಲ್ಲ, ಅದು ಎಲ್ಲರ್ಕಿನ್ನ ಶ್ರೇಷ್ಠ ಹುದ್ದೆ. ಆಲ್ರೆಡಿ ಇವಾಗ ಪ್ರಣಬ್ ಮುಖರ್ಜಿಯ ವಿಷಯ ಮಾತಾಡೋದಿದ್ರೆ, ದಿವಂಗತ ಪ್ರಣಬ್ ಮುಖರ್ಜಿರವರು ಭಾರತದ ಲೋಕಸಭೆಯ ಸದಸ್ಯರಾಗಿದ್ರು, ಲೋಕಸಭೆಯ ಸದಸ್ಯರಾಗಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು. ಸೊ ಆ ಸಂದರ್ಭದಲ್ಲಿ ಅವರನ್ನ ಭಾರತದ ರಾಷ್ಟ್ರಪತಿ ಮಾಡ್ಬೇಕು ಅಂತ UPA ಸರ್ಕಾರ ಡಿಸೈಡ್ ಮಾಡಿದಾಗ ಅವರು ರಾಷ್ಟ್ರಪತಿ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸ್ಬೇಕಾದ್ರೆ ಕಡ್ಡಾಯವಾಗಿ ಸಂಸತ್ತಿನ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಡ್ಬೇಕು. ಮೇಡಮ್ ಕೊಡದೇ ಇದ್ರೆ ಏನಾಗತ್ತೆ? ಏನೂ ಆಗೋದಿಲ್ಲ. ಈಗ ಕೊಡ್ಲಿಲ್ಲ ಅಂತಂದ್ರೆ ಭಾರತದ ರಾಷ್ಟ್ರಪತಿಯ ಬಗ್ಗೆ ಮಾತಾಡೋದಿದ್ರೆ ಪ್ರತಿ 5 ವರ್ಷಕ್ಕೆ ರಾಷ್ಟ್ರಪತಿಯ ಚುನಾವಣೆಯನ್ನ ಫಿಕ್ಸ್ ಆಗಿ ನಾವು ಜುಲೈ 17ನೇ ತಾರೀಕಿಗೆ ಎಲೆಕ್ಷನ್ ಅನ್ನ ನಡೆಸ್ತೀವಿ. ದಿಸ್ ಇಸ್ ಫಿಕ್ಸ್. ಮುಂಚೆ ಬೇರೆ ಬೇರೆ ದಿನ ನಡೆಸ್ತಾ ಇದ್ವಿ, ಬಟ್ ಇವಾಗ ಏನ್ ಮಾಡಿದೀವಿ ಅಂತಂದ್ರೆ ಜುಲೈ 17ನೇ ತಾರೀಕಿಗೆ ಪ್ರತಿ 5 ವರ್ಷಕ್ಕೆ, ಇವಾಗ ಮುಂದಿನ ವರ್ಷ ಚುನಾವಣೆ ಇದೆ, ರಾಮನಾಥ್ ಕೋವಿಂದ್ ಅವರ ಟರ್ಮ್ ಮುಗಿತಾ ಇದೆ. ಸೊ ಅವರು ರಾಷ್ಟ್ರಪತಿಯ ಅವಧಿಯನ್ನ ಮುಗಿಸಿದ ತಕ್ಷಣ ಜುಲೈ 17ನೇ ತಾರೀಕಿಗೆ ಮುಂದಿನ ವರ್ಷ ನಮ್ಮ ದೇಶದ ಚುನಾವಣೆಗಳು, ರಾಷ್ಟ್ರಪತಿಯ ಚುನಾವಣೆ ನಡೆಯುತ್ತೆ.
17ನೇ ತಾರೀಕಿಗೆ ರಾಷ್ಟ್ರಪತಿ ಆಯ್ಕೆ ಆಗ್ತಾರೆ. ಆದರೆ ಜುಲೈ 25ನೇ ತಾರೀಕಿಗೆ ಭಾರತದ ರಾಷ್ಟ್ರಪತಿಗಳು ಈ ದೇಶದ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಸೊ ಆಯ್ಕೆಯಾದ ವ್ಯಕ್ತಿ ಭಾರತದ ರಾಷ್ಟ್ರಪತಿ ಆಗೋದು ಜುಲೈ 25ಕ್ಕೆ ಅಂತಂದಾಗ ಇನ್ನ ಅವರಿಗೆ ಇಲ್ಲಿ ಟೈಮ್ ಇದೆ. ಇಲ್ಲಿ ಸೋತಿರುವಂತಹ ಒಬ್ಬ ವ್ಯಕ್ತಿ ಇವ್ರಿನ್ನ ಇರುವಂತಹ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಡ್ಲಿಲ್ವಲ್ಲ, ಅದ್ ಹೇಗ್ ಪ್ರಮಾಣ ವಚನ ಸ್ವೀಕರಿಸ್ತಾರಂತ ಅಬ್ಜೆಕ್ಷನ್ ಅನ್ನ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಫೈಲ್ ಮಾಡೋದಕ್ಕೆ ಅವಕಾಶ ಇದೆ ಅಂತಂದ್ರೆ, ಇಲ್ಲಿ ರಾಷ್ಟ್ರಪತಿ ಹುದ್ದೆಗೆ ಯಾವ ಆಯ್ಕೆಯಾದರೂ ಸಹ ಸಂಸತ್ತಿನ ಸದಸ್ಯರಾಗಿ ಮುಂದುವರಿಯಬಹುದಾ ಅಂತಂದ್ರೆ ಪ್ರಮಾಣ ವಚನದವರೆಗೂ ಇರ್ಬೋದು, ನೋ ಇಶ್ಯೂಸ್. ಬಟ್ ಒನ್ಸ್ ಪ್ರಮಾಣ ವಚನಕ್ಕೆ ನೀವು ರೆಡಿ ಆಗ್ಬಿಟ್ಟಿದ್ದೀರಾ, ಬಟ್ಟೆ ಗಿಟ್ಟೆ ಎಲ್ಲ ಐರನ್ ಮಾಡ್ಕೊಂಡ್ ಬಿಟ್ಟಿದ್ದೀರಾ ಅಂತಂದ್ರೆ ಇನ್ನೇನ್ ಪ್ರಮಾಣ ವಚನಕ್ಕೆ ಹೊರಡುವ ಮುಂಚೆ ನಿಮ್ಮ ರಾಜೀನಾಮೆ ಪತ್ರವು ಚುನಾವಣಾ ಆಯೋಗದ ಲೋಕಸಭೆಯ ಸ್ಪೀಕರ್ನ ಟೇಬಲ್ ನ ಮೇಲೆ ಇರಬೇಕು. ಓಕೆ, ಸೊ ವಿಲ್ ಹ್ಯಾವ್ ದಟ್ ಡಿಸ್ಕಷನ್. ಇನ್ನು 3ನೆಯ ಸ್ಟೇಟ್ಮೆಂಟ್, ಇವರ ಅಧಿಕಾರಾವಧಿಯಲ್ಲಿ ಇವರ ಸೌಲಭ್ಯ ಭತ್ಯೆಯನ್ನ ಕಡಿತಗೊಳಿಸಬಹುದು. ಯಾಕೆ ಕೇಳ್ಬಿಡಿ, ಇನ್ನೇನಾದ್ರೂ ನೀವು ಇದನ್ನ ಮಾಡ್ಬಿಟ್ರೆ ನಿಮಗಷ್ಟೇ ರಾಷ್ಟ್ರಪತಿಗಳು ನಿಮ್ಮನ್ನ ಮಿಗ್ ವಿಮಾನದಲ್ಲಿ, ರಫೇಲ್ ವಿಮಾನದಲ್ಲಿ ಕೂಡಿಸ್ಬಿಟ್ಟು ಅದನ್ನ ಬ್ರಹ್ಮೋಸ್ ಕ್ಷಿಪಣಿಗೆ ಕಟ್ಟಿಸ್ಬಿಟ್ಟು ನಿಮ್ಮನ್ನ ಪೆಸಿಫಿಕ್ ಮಹಾಸಾಗರದಲ್ಲಿ ಲ್ಯಾಂಡ್ ಮಾಡಿಸ್ಬಿಡ್ತಾರೆ. ಅವ್ರ ಅಧಿಕಾರ ಅವಧಿಯಲ್ಲಿ ಏನಾದ್ರೂನು ಅವ್ರ ಸ್ಯಾಲರಿಗೆ, ಸೌಲಭ್ಯಕ್ಕೆ, ರಾಷ್ಟ್ರಪತಿ ಭವನಕ್ಕೆ ಕತ್ರಿ ಹಾಕಿದ್ರೆ ನಿಮ್ ಕತೆ ಅಷ್ಟೇ. ಭಾರತದ ರಾಷ್ಟ್ರಪತಿ ಅವರ ರಾಜೀನಾಮೆಯ ಬಗ್ಗೆ ಲೋಕಸಭೆಯ ಸಭಾಪತಿಗಳಿಗೆ ತಿಳಿಸುವುದು ಕಡ್ಡಾಯವಾಗಿದೆ. ಈಗ 4 ಸ್ಟೇಟ್ಮೆಂಟ್ಸ್ ಗಳನ್ನ ಬರ್ದಿದ್ದೀನಿ. ಪ್ರಜೆಯಾಗಿರಬೇಕು, 35 ಆಗಿರಬೇಕು, ಅವೆಲ್ಲ ಬೇಡ. ಜನರಲೈಸ್ ಸ್ಟೇಟ್ಮೆಂಟ್ಸ್ ಗಳ ಬಗ್ಗೆ ನಾವು ಮಾತಾಡೋದಿದ್ರೆ ಭಾರತದ ರಾಷ್ಟ್ರಪತಿಯವರು ಇಲ್ಲಿ ಎಲ್ಲೆಲ್ಲಿ ಅಪ್ಲೈ ಆಗ್ತಾರೆ ಅನ್ನೋದನ್ನ ನೋಡ್ಬಿಡೋಣ. ಈಗ ನಮ್ಮ ದೇಶದ ಪ್ರಥಮ ಪ್ರಜೆಯ ಹುದ್ದೆ ಅನ್ನೋದನ್ನೇ ನಾನು ರಾಷ್ಟ್ರಪತಿ ಅಂತೀವಿ ಅಂತಂದ್ರೆ ನಮ್ ದೇಶಕ್ಕೆ ರಾಷ್ಟ್ರಪತಿ ಒಬ್ರೇ ಇದ್ದಾರಾ? ನಮ್ಮ ದೇಶಕ್ಕೆ 2 ರಾಷ್ಟ್ರೀಯ ದಿನಗಳು, ಅಫ್ಕೋರ್ಸ್ 3 ಗಾಂಧಿ ಜಯಂತಿಯನ್ನ ಹಿಡಿದ್ರೆ, ಬಟ್ ಫ್ಲಾಗ್ ಹಾಸ್ಟಿಂಗ್ ಆಗಿರುವ ರಾಷ್ಟ್ರೀಯ ದಿನಾಚರಣೆಗಳು 2 ಇರುತ್ತೆ. ಈಗ 2 ದಿನಾಚರಣೆಗೆ ಒಬ್ರೇ ವ್ಯಕ್ತಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರಾ? ಖಂಡಿತ ಇಲ್ಲ, ಇಬ್ರು ಮಾಡ್ತಾರೆ. ಮೇಡಮ್ ಜನವರಿ 26ಕ್ಕೆ ಒಬ್ರು ಮಾಡ್ತಾರೆ, ಅಂಡ್ ಆಗಸ್ಟ್ ಅಲ್ಲಿ ತುಂಬಾ ಮಳೆ ಇರತ್ತಲ್ವಾ ಮೇಡಮ್, ಅದಕ್ಕೆ ರಾಷ್ಟ್ರಪತಿ ಆಚೆ ಬರೋದಿಲ್ಲ, ಓಕೆ ಪಾಪ ನಮ್ಮ ಪ್ರಧಾನ ಮಂತ್ರಿಯವರೇ ಮಾಡ್ತಾರೆ ಅಂತ ಆಗಸ್ಟ್ ಅಲ್ಲಿ ಆಮೇಲೆ ಆಗಸ್ಟ್ ಅಲ್ಲಿ ಪ್ರಧಾನ ಮಂತ್ರಿಯವರು ಮಾಡ್ತಾರೆ. ಹಾಗಾದ್ರೆ ನಿಮ್ಮ ದೇಶಕ್ಕೆ ಎಷ್ಟು ಜನ ಇದ್ದಾರೆ ಅಂತ ಕೇಳಿದಾಗ 2 ಇದ್ದಾರೆ. 2 ವ್ಯಕ್ತಿಗಳು ಯಾವ ದೇಶದ ಸರ್ಕಾರವನ್ನ ಆಳ್ತಾರೆ, ಆ ದೇಶದ ವ್ಯವಸ್ಥೆಯನ್ನ ನಾವು ಸಂಸದೀಯ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ಸೊ ಒಂದು ಕ್ರಿಕೆಟ್ ಟೀಮ್ಗೆ ಒಬ್ಬ ಕೋಚ್ ಇರ್ತಾನೆ, ಒಬ್ಬ ಕ್ಯಾಪ್ಟನ್ ಇರ್ತಾನೆ. ಎರಡು ಟರ್ಮ್ಗಳು ನಿಮಗೆ ಸಿ ದಿಂದನೇ ಶುರು ಆಗತ್ತೆ. ಆದರೆ ಸಿಒ, ಕೋಚ್ಗೆ ಸಿಒ ಬರುತ್ತೆ, ಕ್ಯಾಪ್ಟನ್ಗೆ ಸಿಎ ಬರುತ್ತೆ. ಅಂದ್ರೆ ಎ ಯನ್ನ ದಾಟದ್ಮೇಲೆನೆ ಓ ಸಿಗತ್ತೆ ನಿಮ್ಗೆ. ಮೊದಲು ಕ್ಯಾಪ್ಟನ್ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ, ಇವಾಗ ನಿಮ್ಗೆ ಕೋಚ್ ಏನೋ ಹೇಳಿರ್ತಾನಂತ ಇಟ್ಕೊಳ್ಳಿ, ಇವತ್ತು ಹೀಗೆ ಆಡ್ಬೇಕು, ಹೀಗೆ ಮಾಡ್ಬೇಕು ಅಂತ ಎಲ್ಲಾ ಟೀಮ್ ಪ್ಲೇಯರ್ಗೆ ಅವನು ಹೇಳಿರ್ತಾನೆ. ಸೊ ಮ್ಯಾಚ್ ಎಲ್ಲ ಸ್ಟಾರ್ಟ್ ಆಗ್ಬಿಡತ್ತೆ. ಕ್ಯಾಪ್ಟನ್ ಏನೋ ಕೋಚ್ ಹೇಳಿರೋದಕ್ಕಿಂತ 2 ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಏನೋ ಬೇರೆ ಡಿಸಿಷನ್ ಅನ್ನ ತಗೊಂಡಿರ್ತಾನೆ. ಅವಾಗ ಅಲ್ಲಿರೋ ಪ್ಲೇಯರ್ಸ್ ಎಲ್ಲ ಹೇಳಿರ್ತಾರೆ, ಸರ್ ಬೆಳಗ್ಗೆ ಕೋಚ್ ಎಲ್ಲ ಅಣ್ಣ ಹಿಂಗೆ ಬೆಳಗ್ಗೆ ನಮ್ಮ ರಾಷ್ಟ್ರಪತಿ ಕೋಚ್ ಎಲ್ಲ ಹಿಂಗೆ ಹೇಳಿದಾರಲ್ಲ. ಅವರು ಹೇಳೋದಕ್ಕೆ ತುಂಬಾ ದೂರ ಇದಾರೆ. ಕ್ರಿಕೆಟ್ ಆಡ್ತಾ ಇರೋನು ನಾನ್ ಆಡ್ತಾ ಇದ್ದೀನಿ ಅಂತಂದ್ರೆ ನಾನ್ ಹೇಳಿದ್ದನ್ನ ನೀವು ಕೇಳ್ಬೇಕು. ಹಾಗಾದ್ರೆ ಕ್ಯಾಪ್ಟನ್ ನ ಕೆಳಗಡೆ ಪ್ಲೇಯರ್ಸ್ ಇರ್ತಾರೆ. ಆ ಪ್ಲೇಯರ್ಸ್ ಗಳನ್ನೇ ನೀವು ಕ್ಯಾಬಿನೆಟ್ ಮಿನಿಸ್ಟರು ಅಥವಾ ಸಚಿವ ಸಂಪುಟ ಅಂತ ಕರಿತೀರಾ ಅಂತಂದ್ರೆ, ಈ ಸಚಿವ ಸಂಪುಟವನ್ನ ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಅಫ್ಕೋರ್ಸ್ ಭಾರತದ ಪ್ರಧಾನ ಮಂತ್ರಿಗಳದ್ದು. ಆದರೆ ಇವುಗಳನ್ನ ಕಾಲಕ್ಕೆ ಡೈರೆಕ್ಟ್ ಮಾಡುವ, ಇವರನ್ನ ಟೀಮ್ಗೆ ಕೋಚ್ ಮಾಡುವ ಕೆಲಸವನ್ನ ರಾಷ್ಟ್ರಪತಿ ಮಾಡ್ತಾರೆ. ಆದ್ರೆ ಕೋಚ್ ನ ಕೆಲಸ ಹೇಗಿರತ್ತೆ ಅಂತಂದ್ರೆ, ಪಾಪ ತುಂಬಾ ಕಷ್ಟಪಟ್ಟು ಕೋಚು ನಿಮ್ಮನ್ನೆಲ್ಲಾ ಡೈರೆಕ್ಟ್ ಆಗಿ ಕ್ಯಾಚ್ ಹಿಡಿಯೋದು, 99ಗೆ ಔಟ್ ಆಗದೆ ಇರೋದು, ಎಲ್ಲವನ್ನ ಕಲ್ಸಿರ್ತಾನೆ. ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ, ವಿಕ್ಟ್ರಿ ಸೆರೆಮನಿಯಲ್ಲಿ ಮೊದಲು ನೀವು ಕರೆದು ಕಪ್ಪನ್ನ, ಈ ಸಲ ಕಪ್ ನಿಮ್ದನ್ನ ನೀವು ಕೋಚ್ಗೆ ಕೊಡೋದೇ ಇಲ್ಲ, ನೀವು ಮೊದಲು ಕ್ಯಾಪ್ಟನ್ ಕೈಯಲ್ಲೇ ಅದನ್ನ ಇಡ್ತೀರಾ ಅಂತಂದ್ರೆ, ನಮ್ಮ ದೇಶದಲ್ಲಿಯೂ ಸಹ ರಾಷ್ಟ್ರಪತಿಗಳನ್ನ ನೀವು ಸರ್ಸಿ ಅವನನ್ನ ನೀವು ಕೇವಲ ನಾಮ ಮಾತ್ರ ಅಂತ ಇಟ್ಬಿಟ್ಟಿದ್ದೀರಾ ಅಂತಂದ್ರೆ, ನಾಮ ಮಾತ್ರ ಎಂಬ ಹುದ್ದೆ ಎಲ್ಲಿರತ್ತೆ? ನಾಮಿನಲ್ ಹೆಡ್ ಅಂತ ಕರಿತೀವಿ ಅವರನ್ನ. ಅವರು ಹೆಸರಿಗೆ ಮಾತ್ರ, ಹೆಸರಿದ್ರೆ ತಾನೇ ನೀವೆಲ್ಲ ಇರೋದು ಅಲ್ವಾ? ಸೊ ನಾಮ ಮಾತ್ರ ಎಂಬ ಹುದ್ದೆಯನ್ನ ನಾವು ರಾಷ್ಟ್ರಪತಿಗೆ ಇಟ್ಬಿಟ್ಟಿದೀವಿ. ಹಾಗಾದ್ರೆ ರಾಷ್ಟ್ರಪತಿಯ ಪರವಾಗಿ ನಿಜವಾದ ಆಡಳಿತವನ್ನ ಯಾರು ನಡೆಸ್ತಾರೆ? ಅದೇ ನಮ್ಮ ಪ್ರಧಾನ ಮಂತ್ರಿ ಮತ್ತು ಆತನ ಸಚಿವ ಮಂತ್ರಿ ಮಂಡಲದವರು. ಸೊ ಸಚಿವ ಸಂಪುಟ ಅನ್ನೋ ಶಬ್ದವನ್ನ ಮತ್ತೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಬಳಸ್ತೀವಿ. ಈಗ ಕರೋನಾದ ಸಲುವಾಗಿ ದೇಶವನ್ನ ಲಾಕ್ ಡೌನ್ ಮಾಡ್ಬೇಕು, ದೇಶದ ಮುಖ್ಯಸ್ಥರು ಅಂತ ನಾವು ರಾಷ್ಟ್ರಪತಿನ ಅನ್ನೋದಿದ್ರೆ,
ಯಾಕೆ ಲಾಕ್ಡೌನ್ ಅನ್ನೋ ವಿಷಯವನ್ನ ತೆಗೆದುಕೊಳ್ಳುವ ವಿಚಾರದಲ್ಲಿ ರಾಷ್ಟ್ರಪತಿಗಳು ಬೆಳಕಿಗೆ ಬರ್ತಾ ಇಲ್ಲ, ರಾಷ್ಟ್ರಪತಿಗಳು ಯಾಕೆ ಮಾತಾಡ್ತಿಲ್ಲ, ಅವ್ರು ಆರಾಮಾಗಿದ್ದಾರೆ ಅಂತಂದ್ರೆ ರಾಷ್ಟ್ರಪತಿ ತಾನು ಮಾಡುವ ಎಲ್ಲ ಕೆಲಸವನ್ನ ಮಾಡೋದಕ್ಕೆ ಒಬ್ಬ ವ್ಯಕ್ತಿಯನ್ನ ನೇಮಿಸಿದ್ದಾರೆ. ಅವನ್ ಎಲ್ಲವನ್ನ ಆ ಭಾರತದ ಪ್ರಧಾನ ಮಂತ್ರಿಗಳಾದವರೇ ಎಲ್ಲ ಕೆಲಸವನ್ನ ಅವರೇ ಜವಾಬ್ದಾರಿಯನ್ನ ನೋಡ್ಕೋತಾ ಇರ್ತಾರೆ. ಹೆಸರು ಮಾತ್ರ ರಾಷ್ಟ್ರಪತಿದು, ಕೆಲಸವನ್ನ ಪ್ರಧಾನ ಮಂತ್ರಿಗಳವರೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಆವಾಗ ಹೆಸರನ್ನ ಮಾತ್ರ ಬಳಸಿದಾಗ ಅವರನ್ನ ನೀವು ನಾಮ ಮಾತ್ರ ಅಂತೀರಾ. ಅಂಡ್ ನಾಮ ಮಾತ್ರ ಮುಖ್ಯಸ್ಥರಿಗೆ ಹೆಲ್ಪ್ ಮಾಡೋದಕ್ಕೆ ನಿಜವಾದ ಕಾರ್ಯಾಂಗ, ರಿಯಲ್ ಎಕ್ಸಿಕ್ಯೂಟಿವ್, ನೈಜ ಕಾರ್ಯಾಂಗ, ನಿಜವಾದ ಕಾರ್ಯಾಂಗ ಎಂಬ ಎರಡು ವ್ಯಕ್ತಿಗಳಿದ್ದಾಗ ನಾವು ಆ ವ್ಯವಸ್ಥೆಯನ್ನ ಸಂಸದೀಯ ಸರ್ಕಾರ ಅಂತೀವಿ. ಸೊ ಯಾವ ದೇಶವನ್ನ ಆಳೋದಕ್ಕೆ ಎರಡು ಮುಖ್ಯಸ್ಥರು ಇರ್ತಾರೆ, ಜನವರಿಯಲ್ಲಿ ಒಬ್ರು, ಆಗಸ್ಟ್ ಅಲ್ಲಿ ಒಬ್ರು, 5 ವರ್ಷಕ್ಕೆ ಇವ್ರು ಒಂದು, 5 ವರ್ಷಕ್ಕೆ ಅವ್ರು ಒಂದು ಅಂತ ಹೇಳಿದಾಗ ಇಲ್ಲಿ ಅವರುಗಳ ಆಡಳಿತವನ್ನ ನಡೆಸೋದಕ್ಕೆ ಇಬ್ಬರು ವ್ಯಕ್ತಿಗಳು ಬೇಕು ಅಂತಂದಾಗ ಅಮೆರಿಕಾದಲ್ಲಿ ಒಬ್ಬರೇ ಅಧ್ಯಕ್ಷರಿರ್ತಾರೆ, ಅದಕ್ಕೆ ಅದು ಅಧ್ಯಕ್ಷೀಯ ವ್ಯವಸ್ಥೆ. ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಒಬ್ರು, ಪ್ರಧಾನ ಮಂತ್ರಿಗಳು ಇರ್ತಾರೆ, ಪ್ರಧಾನ ಮಂತ್ರಿಗಳ ಜೊತೆಗೆ ಇತರ ಮಂತ್ರಿಗಳು ಇರ್ತಾರೆ. ಸೊ ಯಾವ ವ್ಯವಸ್ಥೆಯಲ್ಲಿ ಮಂತ್ರಿ ಎಂಬ ಶಬ್ದ ಕಂಡು ಬರುತ್ತೆ, ಮಂತ್ರಿಗಳು ಇದ್ದರೆ ಅದು ಸಂಸದೀಯ. ಮೇಡಮ್ ಹಾಗಾದ್ರೆ ಅಮೆರಿಕಾದಲ್ಲಿ ಮಂತ್ರಿಗಳಿಲ್ವಾ? ಅಮೆರಿಕಾದಲ್ಲಿ ಮಂತ್ರಿಗಳಿಲ್ಲ, ಸೆಕ್ರೆಟರೀಸ್ ಇದ್ದಾರೆ, ಕಾರ್ಯದರ್ಶಿಗಳು. ಸೊ ಜನರಿಂದ ಆಯ್ಕೆಯಾಗಿ ಬಹುಮತವನ್ನ ಸಾಬೀತುಪಡಿಸಿ ಸರ್ಕಾರವನ್ನ ರಚನೆ ಮಾಡ್ಬಿಟ್ಟು ನಿಮಗೆ ಈ ವ್ಯವಸ್ಥೆಯನ್ನ ಈ ತರ ತೋರಿಸಿದ್ರೆ ಅದನ್ನ ನಾವು ಸಂಸದೀಯ ಸರ್ಕಾರ ವ್ಯವಸ್ಥೆ ಅಂತೀವಿ. ಹಾಗಾದ್ರೆ ಭಾರತದ ರಾಷ್ಟ್ರಪತಿಗಳನ್ನ ಸಂಸದೀಯ ಸರ್ಕಾರ ವ್ಯವಸ್ಥೆಯಲ್ಲಿ ನಾಮ ಮಾತ್ರ ಮುಖ್ಯಸ್ಥರು, ಕಾರ್ಯಾಂಗ ಅಂದ್ರೆ ನಮ್ಮ ಸರ್ಕಾರ. ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರಕ್ಕೆ 3 ಅಂಗಗಳಿದಾವೆ. ಮೊದಲನೇದು ಶಾಸಕಾಂಗ, ಅದು ದೇಶದ ಪಾರ್ಲಿಮೆಂಟು. ಎರಡನೇದು ಕಾರ್ಯಾಂಗ. ಕಾರ್ಯಾಂಗ ಅಂದ್ರೆ ದಿನನಿತ್ಯದ ಆಡಳಿತವನ್ನ ನಡೆಸುವವರು. ನಮ್ಮ ಕಾರ್ಯಾಂಗವನ್ನ ಸಂಸದೀಯ ಕಾರ್ಯಾಂಗ ಅಂತೀವಿ. ಅಂದ್ರೆ ನಮ್ಮ ಕಾರ್ಯಾಂಗದಲ್ಲಿ ಯಾರ್ಯಾರು ಬರ್ತಾರೆ ಅಂದ್ರೆ ಅಫ್ಕೋರ್ಸ್ ನಮ್ಮ ಬಾಸ್ ಬರ್ತಾರೆ, ನಮ್ಮ ರಾಷ್ಟ್ರಪತಿಗಳು ಇರ್ಲೇಬೇಕು. ಮತ್ತೆ ಮೇಡಮ್ ಅವ್ರೇನಾದ್ರು ಮರಣ ಹೊಂದ್ಬಿಟ್ರೆ, ಮತ್ತೆ ಅವ್ರಿಗೇನಾದ್ರು ಹಾರ್ಟ್ ಅಟ್ಯಾಕ್ ಏನಾದ್ರು ಬಂದ್ಬಿಟ್ರೆ ಅವರ ಜಾಗಕ್ಕೆ ಕೆಲಸ ನಿರ್ವಹಿಸಲು ಒಬ್ಬ ಎಕ್ಸ್ಟ್ರಾ ಪ್ಲೇಯರ್ ಅನ್ನ ರೆಡಿ ಇಟ್ಟಿದೀವಿ, ಅವರೇ ಉಪರಾಷ್ಟ್ರಪತಿಗಳು. ಸೊ ಭಾರತದ ಮೇಡಮ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದ್ರೆ ಅವ್ರ ಹಾರ್ಟ್ ಅಟ್ಯಾಕ್ ಬಗ್ಗೆ ನಾವು ಇಲ್ಲಿ ಚಿಂತೆ ಮಾಡಬಾರ್ದಲ್ವಾ? ಸೊ ರಾಷ್ಟ್ರಪತಿಯ ಹಾರ್ಟ್ ಅಟ್ಯಾಕ್ ಬಗ್ಗೆ ಅಷ್ಟೇ ಚಿಂತೆ ಮಾಡೋಣ. ಅವರಿಗೆ ಬಂದರೆ ಉಪರಾಷ್ಟ್ರಪತಿಗಳು ಇರ್ತಾರೆ. ಮೇಡಮ್ ಉಪರಾಷ್ಟ್ರಪತಿಗಳಿಗೆ ಬಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ತುಂಬಾ ಜನ ನ್ಯಾಯಾಧೀಶರು ಇದ್ದಾರೆ, ಅವ್ರಿಗೆ ಬಂದ್ರೆ ಹೈಕೋರ್ಟ್ ಅವ್ರು ಇದ್ದಾರೆ. ಸೊ ಅವ್ರಿಗೆ ಬಂದ್ರೆ ಅಂತ ಯೋಚನೆ ಮಾಡೋ ಬದಲು ಇದನ್ನಿಷ್ಟೇ ನೋಡ್ಬಿಡೋಣ ಅಲ್ವಾ? ಸೊ ರಾಷ್ಟ್ರಪತಿ ಇದ್ದಾರೆ, ಉಪರಾಷ್ಟ್ರಪತಿ ಇದ್ದಾರೆ, ಅಂಡ್ ರಾಷ್ಟ್ರಪತಿಗೆ ಭಯ ಆದಾಗ ಅವರಿಗೆ ಸಹಾಯ ಮಾಡಲು ಅಫ್ಕೋರ್ಸ್ ನಮ್ಮ ಕ್ಯಾಪ್ಟನ್ ಪ್ರಧಾನ ಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲ ಇದೆ. ಇವರಿಗೆ ಕಾನೂನಿನ ಪಾಠ ಮಾಡಲು ಅಫ್ಕೋರ್ಸ್ ನಮ್ಮ ನಾರದ ಮುನಿಗಳಾದ ಅಟಾರ್ನಿ ಜನರಲ್ ರವರು ಇದ್ದಾರೆ. ಅಟಾರ್ನಿ ಜನರಲ್ ರವರು ಇಲ್ಲಿ ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ ನಮ್ಮ ದೇಶದ ಕಾರ್ಯಾಂಗ ಏನೇನ ಒಳಗೊಂಡಿದೆ ಅಂತಂದ್ರೆ ರಾಷ್ಟ್ರಪತಿ ಇರ್ತಾರೆ, ಉಪರಾಷ್ಟ್ರಪತಿ ಇರ್ತಾರೆ, ಪ್ರಧಾನ ಮಂತ್ರಿ ಇರ್ತಾರೆ, ಮಂತ್ರಿ ಮಂಡಲದವ್ರು ಇರ್ತಾರೆ, ಅಂಡ್ ಅಟಾರ್ನಿ ಜನರಲ್ ರವರು ಇರ್ತಾರೆ. ಅಂಡ್ ಇವರ ಹೊರಗಡೆ, ಈ ಟೀಮ್ ನ ಹೊರಗಡೆ ಇದ್ದು ಇವರನ್ನ ಲೀಡ್ ಮಾಡುವ ವ್ಯಕ್ತಿ ಯಾರು ಅಂತಂದ್ರೆ ಅವರೇ ನಮ್ಮ ದೇಶದ ಫೈನಾನ್ಸ್ ನ ಕಂಟ್ರೋಲ್ ಮಾಡುವಂತಹ ಸಾರ್ವಜನಿಕ ಹಣಕಾಸಿನ ಕಾವಲು ನಾಯಿ CAG ರವರು. ಇವರು ಕಾರ್ಯಾಂಗದ ಭಾಗವಾಗಿರೋದಿಲ್ಲ, ಆದ್ರೆ ಕಾರ್ಯಾಂಗಕ್ಕೆ ಸಹಾಯಕರಾಗಿ ಇವರು ವಿಟಮಿನ್ ಎಂ ಅನ್ನ ಪೂರೈಕೆ ಮಾಡುವವರು. ವಿಟಮಿನ್ ಎಂ ನಿಮ್ಮ ಬಾಡಿಯಲ್ಲಿ ಸರಿಯಾಗಿ ಫ್ಲೋ ಆಗ್ತಾ ಇದೆಯಾ, ವಿಟಮಿನ್ ಎಂ ಅನ್ನ ಸರಿಯಾಗಿ ತಿಂತಾ ಇದ್ದೀರಾ, ತಗೋತಾ ಇದ್ದೀರಾ, ವೇಸ್ಟ್ ಮಾಡ್ತಾ ಇಲ್ಲ ತಾನೇ, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ, ಹೇಳ್ತಾರೆ, ವರದಿ ಕೊಡ್ತಾರೆ. ಅಂತಂದ್ರೆ ದೇಶದ ಕಾರ್ಯಾಂಗ ಯಾರನ್ನ ಒಳಗೊಂಡಿದೆ ಅಂದ್ರೆ ರಾಷ್ಟ್ರಪತಿಯನ್ನ, ಉಪರಾಷ್ಟ್ರಪತಿಯನ್ನ, ಪ್ರಧಾನ ಮಂತ್ರಿಯನ್ನ, ಮಂತ್ರಿ ಮಂಡಲ. ಇಲ್ಲಿ ಸಚಿವ ಸಂಪುಟ ಎಂಬ ಶಬ್ದವನ್ನ ಬರೆಯಬಾರದು. ಸಚಿವ ಸಂಪುಟ ಅಂತಂದ್ರೆ ಏನು ಅಂತಂದ್ರೆ ಒಂದು ದೊಡ್ಡದಾದ ಮನೆಯ ಒಂದು ಸಣ್ಣ ರೂಮ್ ಇದ್ದಾಗೆ ಅದು. ಮಂತ್ರಿ ಮಂಡಲ ಅಂತಂದಾಗ ಅಲ್ಲಿ 3 ರೀತಿಯ ಸದಸ್ಯರು ಇರ್ತಾರೆ. ಒಂದು ಕ್ಯಾಬಿನೆಟ್ ದರ್ಜೆಯ ಸಚಿವರು ಇರ್ತಾರೆ. ಎರಡನೇದು ಸುರೇಶ್ ಅಂಗಡಿರ್ ಅವರು ಯಾವ ಹುದ್ದೆಯಲ್ಲಿದ್ರು ಕೇಳಿದ್ರೆ ಅವರು ರಾಜ್ಯದ ಸ್ವತಂತ್ರ ಖಾತೆಯ ಸಚಿವರು ಇದ್ರು. ಅಂಡ್ ಮೂರನೇದು ಸಹಾಯಕ ಸಚಿವರು ಅಥವಾ ಉಪ ಸಚಿವರು ಇರ್ತಾರೆ. ಅಂದ್ರೆ ಈ 3 ಜನರನ್ನ ಒಳಗೊಂಡಾಗ ನಾವ್ ಅದನ್ನ ಮಂತ್ರಿ ಮಂಡಲ ಅಂತ ಕರಿತೀವಿ. ನಿರ್ಮಲಾ ಸೀತಾರಾಮನ್ ರವರನ್ನ ನಾವು ಕ್ಯಾಬಿನೆಟ್ ಮಂತ್ರಿ ಅಂತೀವಿ. ಅಂತಂದ್ರೆ ಕ್ಯಾಬಿನೆಟ್ ಮಂತ್ರಿ ಮಂಡಲದ ಒಂದು ಭಾಗ ಮಾತ್ರ. ಮಂತ್ರಿ ಮಂಡಲದ ಗಾತ್ರ ದೊಡ್ಡದಾಗಿರತ್ತೆ. ಮಂತ್ರಿ ಮಂಡಲ ಇಸ್ ಲೈಕ್ ಟೀಮ್ ಇಂಡಿಯಾ, ಅಂಡ್ ಟೀಮ್ ಇಂಡಿಯಾ ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ಅದರಲ್ಲಿ ನಿಮ್ಮ ಕ್ಯಾಪ್ಟನ್ಗಳು ಇರ್ತಾರೆ, ನಿಮ್ಮ ಪ್ಲೇಯರ್ಸ್ ಇರ್ತಾರೆ, ನಿಮ್ಮ ಫಿಸಿಷಿಯನ್ ಇರ್ತಾರೆ, ನಿಮ್ಮ ಯೋಗ ಟೀಚರ್ ಇರ್ತಾರೆ, ನಿಮ್ಮ ಕೋಚ್ ಇರ್ತಾರೆ, ನಿಮ್ಮ ಟೀಮ್ ಮ್ಯಾನೇಜರ್ ಇರ್ತಾರೆ, ಬೌಲಿಂಗ್ ಕೋಚ್ ಇರ್ತಾರೆ. ಸೊ ಇವ್ರನ್ನೆಲ್ಲ ಒಳಗೊಂಡ ಒಂದು ಟೀಮ್ ಅಂತೀವಿ. ಆದ್ರೆ ಇವರೆಲ್ಲರೂ ಕೂಡ ಒಂದು ದಿನದ ಮ್ಯಾಚ್ ಅನ್ನ ಗ್ರೌಂಡ್ ಅಲ್ಲಿ ಆಡೋದಿಲ್ಲ. ಯಾರು 11 ಜನ ಪ್ಲೇಯರ್ಸ್ ಗಳು ಆ ದಿನದ ಮ್ಯಾಚ್ ಅನ್ನ ಆಡ್ತಾರೆ ಅವರನ್ನ ನಾವು ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಕರಿತೀವಿ. ಸೊ ಹಾಗಾಗಿ ನಾವು ಪ್ರಧಾನಮಂತ್ರಿ ಚಾಪ್ಟರ್ ಅಲ್ಲಿ ಮಂತ್ರಿ ಮಂಡಲ ಅಂದ್ರೆ ಏನು, ಸಚಿವ ಸಂಪುಟ ಅಂದ್ರೆ ಏನು ಅನ್ನೋದನ್ನ ನಾವು ಬಿಡಿಸಿ ಓದ್ತೀವಿ. ಬಟ್ ಇಲ್ಲಿ ನಮಗೆ ಏನು ಬೇಕು ಅಂತಂದ್ರೆ ದೇಶದ ಕಾರ್ಯಾಂಗವನ್ನ ಯಾವ ರೀತಿಯ ಕಾರ್ಯಾಂಗ ಅಂತ ಕರೀತಾರೆ ಅಂದ್ರೆ ಅದು ಬ್ರಿಟನ್ ಮಾದರಿಯ ಸಂಸದೀಯ ವ್ಯವಸ್ಥೆ ಆಗಿದೆ.
ಭಾರತ ಸಂಸದೀಯ ವ್ಯವಸ್ಥೆ ಎಂಬ ಶಬ್ದವನ್ನ, ನಮ್ಮ ಶಾಸಕಾಂಗಕ್ಕೆ ಪಾರ್ಲಿಮೆಂಟ್ ಎಂಬ ಶಬ್ದವನ್ನ, ಕೆಳಮನೆಯನ್ನ, ಸ್ಪೀಕರ್ ಮೊದಲಾದ ವಿಷಯಗಳನ್ನ ಎಲ್ಲಿಂದ ತಂದಿದೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಇಂದ, ಬ್ರಿಟನ್ ನಿಂದ, ಇಂಗ್ಲೆಂಡ್ ನಿಂದ ತಂದಿದೆ ಅಂತಂದ್ರೆ, ಕಾರ್ಯಾಂಗ ಎಂಬ ಶಬ್ದವು ಕೂಡ ಭಾರತದಲ್ಲಿ ನಾಮ ಮಾತ್ರ ಯಾಕಾಗಿದೆ ಅಂತಂದ್ರೆ, ರಾಷ್ಟ್ರಪತಿ ಹೆಸರಿಗೆ ಮಾತ್ರ ಇರ್ತಾರೆ. ತನ್ನ ಕೆಲಸವನ್ನ ಮಾಡಲು ಹಲವಾರು ಹುದ್ದೆಗಳನ್ನ ಭಾರತದಲ್ಲಿ ನೇಮಕ ಮಾಡ್ತಾರೆ. ಸೊ ಆ ನೇಮಕ ಮಾಡೋದರಲ್ಲಿ ಬರುವ ಮೊದಲ ಹುದ್ದೆ ಅಂತಂದ್ರೇನೆ ಅದು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಹುದ್ದೆ. ಸೊ ಯಾವಾಗ 2 ಜನ ಇರ್ತಾರೆ ಆವಾಗ ಅದನ್ನ ಸಂಸದೀಯ ಅಂತಾರೆ. ಅಂಡ್ ಸಂಸದೀಯ ವ್ಯವಸ್ಥೆಯಲ್ಲಿ ಯಾವತ್ತು ರಾಷ್ಟ್ರಪತಿಯ ರೋಲ್ ಏನಿರುತ್ತೆ ಅಂದ್ರೆ, ಅವರು ಹೆಸರಿಗೆ ಮಾತ್ರ. ಈವನ್ ಹೆಸರಿಗೆ ಎಲ್ಲಿವರೆಗೂ ಅಂತಂದ್ರೆ, ರಾಷ್ಟ್ರಪತಿ ಮಾಡುವ ಭಾಷಣಗಳನ್ನು ಕೂಡ ಅವರು ಬರೆಯೋ ಹಾಗಿಲ್ಲ. ಪ್ರಧಾನಮಂತ್ರಿ ಮತ್ತು ಆತನ ಕಚೇರಿಯವರು ರಾಷ್ಟ್ರಪತಿಗಳಿಗೆ ಭಾಷಣವನ್ನ ಬರ್ಕೊಡ್ಬೇಕಾಗತ್ತೆ ಅಂತಂದ್ರೆ, ಭಾಷಣ ಅವರದು, ಮಾತು ಯಾರ್ದಾಗಿರುತ್ತೆ ಅಂತಂದ್ರೆ ನಮ್ಮ ಮಾನ್ಯ ರಾಷ್ಟ್ರಪತಿಗಳದ್ದಾಗಿರುತ್ತೆ. ಅದಕ್ಕೆ ಅವರನ್ನ ನಾವು ಸಂಸದೀಯ ಸರ್ಕಾರ ವ್ಯವಸ್ಥೆಯಲ್ಲಿ ನಾಮ ಮಾತ್ರ ಅಂತ ಕರಿತೀವಿ. ಓಕೆ. ಸೊ ಎರಡನೇದು, ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದರೂ ಸಹ ಸಂಸತ್ತಿನ ಸದಸ್ಯರಾಗಿ ಮುಂದುವರಿಯಬಹುದು. ನಮ್ಮ ದೇಶದಲ್ಲಿ ನಾನು ಆಲ್ರೆಡಿ ಹೇಳಿದ ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕಾಲಕ್ಕೆ ಏಕಕಾಲದಲ್ಲಿ ಒಂದು ಹುದ್ದೆಯನ್ನ ಮಾತ್ರ ಅಲಂಕರಿಸಬಹುದು. ನೀವ್ ಇವಾಗ ಬೆಳಗ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತೀನಿ, ಮಧ್ಯಾಹ್ನದ ಮೇಲೆ PSI ಡ್ಯೂಟಿ ಮಾಡ್ತೀನಿ ಅಂತಂದ್ರೆ ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಒಂದಕ್ಕೆ ಆಯ್ಕೆಯಾದಾಗ ನಂದು PSI ಸೆಲೆಕ್ಷನ್ ಆಗಿದೆ ಮೇಡಮ್, ನನ್ PC ಆಗಿದೆ, ಯಾವ್ದಕ್ ಹೋಗ್ಬೇಕು ತಿಳಿತಾ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ ಅಂತಂದ್ರೆ ದಾಟ್ ಇಂಡಿಕೇಟ್ಸ್ ರಾಷ್ಟ್ರಪತಿಯವರು ಕೂಡ ಉನ್ನತ ಹುದ್ದೆಗೆ ಹೋದ ಮೇಲೆ ಸಣ್ಣದಾದಂತಹ ಈ ಹುದ್ದೆಯನ್ನ ಇಟ್ಕೊಳ್ಳೋ ಅವಶ್ಯಕತೆ ಅವ್ರಿಗಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದರೂ ಸಹ ಸಂಸತ್ತಿನ ಸದಸ್ಯರಾಗಿ ಮುಂದುವರಿಯಬಹುದು. ಇಲ್ಲಿ ನಾನು ಆಯ್ಕೆ ಎಂಬ ಶಬ್ದ ಬರ್ದಿದ್ದೀನಿ. ಅದಕ್ಕೆ ಏನ್ ಹೇಳಿದೆ ಅಂತಂದ್ರೆ, ಜುಲೈ 17ನೇ ತಾರೀಕಿಗೆ ಕಂಡೀಷನ್ ಏನಿದೆ ಅಂತಂದ್ರೆ, ಸಂವಿಧಾನದ 59ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯ ಹುದ್ದೆಗೆ ಇರುವ ನಿರ್ಬಂಧನೆಗಳು ಏನ್ ಹೇಳ್ತವೆ ಅಂತಂದ್ರೆ, ನಾವು ನಾಮಪತ್ರವನ್ನ ಸಲ್ಲಿಸುವಾಗ ಯಾವ್ದಾದ್ರು ಲಾಭದಾಯಕ ಹುದ್ದೆಯಲ್ಲಿದ್ರೆ, ಬಿಸ್ನೆಸ್ ನ ಪರ್ಪಸ್ ಅನ್ನ ಮಾತಾಡ್ತಾ ಇಲ್ಲ. ನಮ್ಮಲ್ಲಿ ಆಫೀಸ್ ಆಫ್ ಪ್ರಾಫಿಟ್ ಎಂಬ ಒಂದು ಬಿಲ್ ಕೂಡ ಆಗಿದೆ. ಅದನ್ನ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿಗಳು ಸಸ್ಪೆನ್ಸಿವ್ ವಿಟೋವನ್ನ ಚಲಾಯಿಸಿ ಮರುಪರಿಶೀಲನೆಗೂ ಕೂಡ ಕಳಿಸಿದ್ರು ಅಂತಂದ್ರೆ, ಸೊ ದಾಟ್ ಇಂಡಿಕೇಟ್ಸ್ ಏನು ಅಂತಂದ್ರೆ, ಲಾಭದಾಯಕ ಹುದ್ದೆಗಳು ಏನೇನು, ಇವಾಗ ಆಲ್ರೆಡಿ ನೀವು ಸಂಸತ್ತಿನ ಸದಸ್ಯರಾಗಿದ್ದೀರಾ, ಅದಕ್ಕೆ ಸ್ಯಾಲರಿ ಬರುತ್ತೆ. ನೀವು ರಾಷ್ಟ್ರಪತಿ ಆಗ್ತಿದ್ದೀರಾ, ಅದಕ್ಕೂ ಬರುತ್ತೆ. ಅಂದ್ರೆ ಎಟ್ ಅ ಟೈಮ್ ಈ ಅವಕಾಶಗಳು ನಮಗೆ ಇಲ್ಲ. ನಮ್ಮಲ್ಲಿ ಎಕ್ಸ್ ಸರ್ವಿಸ್ ಮೆನ್ಸ್ ಗಳಿಗೆ ಅಷ್ಟೇ ಇದೆ. ಎಟ್ ಅ ಟೈಮ್ ಅವರು ತಮ್ಮ ಸರ್ವಿಸ್ ನ ಪೆನ್ಷನ್ ಅನ್ನು ತಗೋಬಹುದು, ಪ್ಲಸ್ ಅವರು ಹೊಸ ಹುದ್ದೆಗೆ ಆಯ್ಕೆ ಆದ್ರೆ ಸ್ಯಾಲರಿಯನ್ನು ಗೇನ್ ಮಾಡಬಹುದು. ಬಟ್ ಈ ವಿಷಯವನ್ನ ನಾವು 19G ವಿಧಿಯಲ್ಲಿ ನೋಡೋದಿದ್ರೆ, ಈ G ವಿಧಿಯನ್ನ ನಮ್ಮ ಸೈನಿಕರಿಗೆ, ನಮ್ಮ ಪೊಲೀಸರಿಗೆ, ಅರೆ ಸೇನಾ ಪಡೆಯವರಿಗೆ ಬ್ಯಾನ್ ಮಾಡಿದ್ದಾರೆ. ಅಂದ್ರೆ ಇಲ್ಲೂ ಕೂಡ ಸೇಮ್ ಇದೆ. ಒಬ್ಬ ವ್ಯಕ್ತಿ ಒಂದು ಹುದ್ದೆಗೆ ಆಯ್ಕೆಯಾದಾಗ ಅವನು ಆ ಹುದ್ದೆಯನ್ನ ಅಧಿಕಾರ ವಹಿಸಿಕೊಳ್ಳುವವರೆಗೂ ಮಾತ್ರ ಆ ಹುದ್ದೆಯಲ್ಲಿ ಮುಂದುವರಿಯಬಹುದು. ಒನ್ಸ್ ಅವರು ಭಾರತದ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ಕೊಂಡ್ರು ಅಂತಂದ್ರೆ, ಪ್ರಮಾಣ ವಚನವನ್ನ ಸ್ವೀಕರಿಸುವ ಮೊದಲೇ ಅವರು ತಮ್ಮ ಹತ್ರ ಇರುವ 2ರಲ್ಲಿ 1 ಹುದ್ದೆಯನ್ನ ರಾಜೀನಾಮೆ ಕೊಟ್ಟು ಬಿಡ್ಬೇಕಾಗತ್ತೆ. ಇವಾಗ ನಮ್ಮ 14ನೇ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ರವರು ಈ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವಾಗ ಬಿಹಾರ್ ರಾಜ್ಯದ ರಾಜ್ಯಪಾಲರಾಗಿದ್ರು. ಒಂದು ವೇಳೆ ಅವರು ರಾಜೀನಾಮೆಯನ್ನ ಸಲ್ಲಿಸಿ ಚುನಾವಣೆಯನ್ನ ಸ್ಪರ್ಧೆ ಮಾಡದೇ ಇದ್ರು ಕೂಡ, ಚುನಾವಣೆಯನ್ನ ಸ್ಪರ್ಧೆ ಮಾಡಿದ ಮೇಲೆ ಜುಲೈ 17ನೇ ತಾರೀಕಿಗೆ ರಾಷ್ಟ್ರಪತಿಯಾಗಿ ಆಯ್ಕೆಯಾದ್ರೆ, ಜುಲೈ 25ನೇ ತಾರೀಕಿನ ಪ್ರಮಾಣ ವಚನದವರೆಗೂ ಅವ್ರು ಏನಾದ್ರು ನಾಮಪತ್ರ ರಾಜೀನಾಮೆಯನ್ನ ರಾಜ್ಯಪಾಲರ ಹುದ್ದೆಗೆ ಕೊಡ್ಲಿಲ್ಲ ಅಂತಂದ್ರೆ, ಅವರ ವಿರುದ್ಧ ಸ್ಪರ್ಧೆ ಮಾಡಿದಂತಹ ಮೀರಾ ಕುಮಾರಿರವರು, ದಿವಂಗತ ಬಾಬು ಜಗಜೀವನ್ ರಾಮ್ ರವರ ಮಗಳು, ಭಾರತದ ಲೋಕಸಭೆಯ ಮೊಟ್ಟಮೊದಲ ಮಹಿಳಾ ಸ್ಪೀಕರ್ ಕೂಡ. ಸೊ ಅವರು ಈ ರಾಷ್ಟ್ರಪತಿಯ ಆಯ್ಕೆಯನ್ನ ಸಂವಿಧಾನದ 71ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಬಹುದು. ಹಾಗಾದ್ರೆ ರಾಷ್ಟ್ರಪತಿಯ ಚುನಾವಣೆಯ ವಿವಾದವನ್ನ ಎಲ್ಲಿ ಪ್ರಶ್ನೆ ಮಾಡಬಹುದು ಅಂದ್ರೆ, ಕೇವಲ ಸುಪ್ರೀಂ ಕೋರ್ಟ್ ನಲ್ಲಿ ಮಾತ್ರ. ಅವಾಗ ಅವರ ಪ್ರಮಾಣ ವಚನವನ್ನ ನಾವು ತಡೆ ಹಿಡಿಯಬೇಕಾಗತ್ತೆ. ಎಲ್ಲಿವರೆಗೂ ಅಂತಂದ್ರೆ, ಅವರು 2ರಲ್ಲಿ ಹುದ್ದೆಯನ್ನ 1ಅನ್ನ ರಾಜೀನಾಮೆ ಕೊಟ್ಟು ಹೋಗೋವರೆಗೂ. ಸೊ ದಟ್ ಇಂಡಿಕೇಟ್ಸ್ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದರೂ ನೇಮಕವಾಗುವವರೆಗೂ ಸಂಸತ್ತಿನ ಸದಸ್ಯರಾಗಿ ಮುಂದುವರಿಯಬಹುದು. ಆದರೆ ಒಂದು ವೇಳೆ ರಾಷ್ಟ್ರಪತಿಯ ಅಧಿಕಾರಾವಧಿಯನ್ನ ವಹಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಅವರು ತಮ್ಮ ಯಾವುದೇ 2 ಹುದ್ದೆಗಳನ್ನ ಇಟ್ಕೊಳ್ಳೋ ಹಾಗೆ ಇಲ್ಲ. 3ನೇದು, ಇವರ ಅಧಿಕಾರಾವಧಿಯಲ್ಲಿ ಇವರ ಸೌಲಭ್ಯ ಮತ್ತು ವೇತನವನ್ನ ಕಡಿತಗೊಳಿಸಬಹುದು. ಕರೋನಾದಿಂದ ದೇಶದ ಆರ್ಥಿಕ ವ್ಯವಸ್ಥೆ ಎಷ್ಟೇ ಹದಗೆಟ್ಟು ಹೋದರೂ ಕೂಡ ರಾಷ್ಟ್ರಪತಿಯ ಸಂಚಿತ ನಿಧಿಯಿಂದ ಪಡೆಯುವ ವೇತನದಾರರಿಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ನಮ್ಮ ದೇಶದ ಬಜೆಟ್ ಹೇಗಿರುತ್ತೆ ಅಂತಂದ್ರೆ, ಈ ವರ್ಷದ ದೇಶದ ಆದಾಯ ಇಷ್ಟಿದೆ, ನನ್ನ ಹತ್ರ 10,000 ರೂಪಾಯಿ ಇದೆ. ಹಾಗಾದ್ರೆ ಅದರಲ್ಲಿ ಮೊದಲು ನಾನು ಎತ್ತಿಡ್ಬೇಕಾಗಿರುವ ದುಡ್ಡು ಸಾಲಕ್ಕೆ ಕೊಡೋದು. ಇಲ್ಲಿ ಹಾಗಿರೋದಿಲ್ಲ. ನಮ್ಮ ದೇಶಕ್ಕೆ ಆದಾಯ ಇಷ್ಟು ಇದೆ ಅಂತ ಹೇಳಿದ್ರೆ ಅದರಲ್ಲಿ ಬರುವ ಮೊದಲ ವಿಷಯ ಏನು ಅಂದ್ರೆ, ನಾನು ರಾಷ್ಟ್ರಪತಿಯ 12 ತಿಂಗಳ ವೇತನವನ್ನ 5 ಲಕ್ಷ ಇಂಟು 12 ತಿಂಗಳು
ಮೊದಲೇ ಎತ್ತಿಡ್ಬೇಕಾಗತ್ತೆ. ಇಷ್ಟು ಎತ್ತಿಟ್ಟಿಲ್ಲ ಅಂತಂದ್ರೆ ಮತ್ತೆ ಅವರ ವೇತನ ಅಧಿಕಾರಾವಧಿ ಭತ್ತೆಯನ್ನ ನೀವು ಕಡಿತಗೊಳಿಸಿದ ಹಾಗೆ, ಅದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಸಂಚಿತ ನಿಧಿಯಿಂದ ಅತಿ ಹೆಚ್ಚಿನ ದುಡ್ಡನ್ನ ಸ್ಯಾಲರಿಯನ್ನ ಪಡೆಯುವ ದೇಶದ ಏಕೈಕ ಹುದ್ದೆ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಭಾರತದ ರಾಷ್ಟ್ರಪತಿಯ ಹುದ್ದೆ. ಅದಕ್ಕೆ ಇವರ ಅವಧಿಯಲ್ಲಿ ಇವರ ಯಾವುದೇ ರೀತಿಯ ಸೌಲಭ್ಯವನ್ನ ಮತ್ತು ಭತ್ತೆಯನ್ನ ನಾವು ಕಡಿತಗೊಳಿಸಲಿಕ್ಕೆ ಬರೋದಿಲ್ಲ. ಈವನ್ ಇವರು ವಾಸಿಸುವಂತಹ ರಾಷ್ಟ್ರಪತಿ ಭವನಕ್ಕೂ ಕೂಡ ಬಾಡಿಗೆಯನ್ನ ಕಟ್ಟಬೇಕಾಗಿಲ್ಲ. ಸೊ ದಟ್ ಈಸ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಅವ್ರಿಗೆ. ಸೊ ಇದು ಎರಡನೇದು. ಮೂರನೇದು, ರಾಷ್ಟ್ರಪತಿಯೊಬ್ಬರು ತನಗೆ ಈ ಹುದ್ದೆಯಲ್ಲಿ ಬೋರ್ ಆದಾಗ, ನನಗೆ ಬೇಜಾರಾಗ್ತಾ ಇದೆ, ಸಾಕು ರಾಷ್ಟ್ರಪತಿ ಆಗಿರೋದು, ನನ್ನ ಹೆಲ್ತ್ ಅಪ್ಸೆಟ್ ಆಗಿದೆ, ಯಾರು ಇದುವರೆಗೂ ಯಾವುದೇ ಭಾರತದ ರಾಷ್ಟ್ರಪತಿಗಳು ರಾಜೀನಾಮೆ ಕೊಟ್ಟಿಲ್ಲ, ಒಂದೊಮ್ಮೆ ರಾಜೀನಾಮೆ ಕೊಡುವ ಇಚ್ಛೆಯು ಅವರ ಮನಸ್ಸಿನಲ್ಲಿದ್ದರೆ ಸಂವಿಧಾನದ 56ನೇ ವಿಧಿಯ ಪ್ರಕಾರ ಅವರ ಅಧಿಕಾರಾವಧಿಯಲ್ಲಿ ಮೊದಲನೇದು, ಎರಡನೆಯ ವಿಷಯ ಏನ್ ಓದ್ತೀವಲ್ಲ ಅದು, ಅವರು 5 ವರ್ಷ ಅಧಿಕಾರದಲ್ಲಿರ್ತಾರೆ, ತಮ್ಮ ರಾಜೀನಾಮೆಯನ್ನ ಭಾರತದ ಉಪರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ. ಹಾಗಾದ್ರೆ ಭಾರತದ ಉಪರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನ ಸಲ್ಲಿಸಿದಾಗ ನಿಮಗೆ ಗೊತ್ತು ಭಾರತದ ಉಪರಾಷ್ಟ್ರಪತಿಗಳು ಯಾರಾಗಿರ್ತಾರೆ ಅಂತಂದ್ರೆ ಅವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಹಾಗಾದ್ರೆ ಪದನಿಮಿತ್ತ ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ರಾಜ್ಯಸಭೆ ಇನ್ವಾಲ್ವ್ ಆಗಿದ್ಯಾ? ಈಗ ಲೋಕಸಭೆಯವರನ್ನ ಇನ್ವಾಲ್ವ್ ಮಾಡ್ಕೋಬೇಕು ನೀವಿಲ್ಲಿ. ಸಂವಿಧಾನದ 56 ಉಪವಿಧಿ 1 ಉಪವಿಧಿ 3 ಏನ್ ಹೇಳತ್ತೆ ಅಂತಂದ್ರೆ ಭಾರತದ ರಾಷ್ಟ್ರಪತಿಯೊಬ್ಬರು ಭಾರತದ ಉಪರಾಷ್ಟ್ರಪತಿಗಳಿಗೆ ಹಂಗಾಮಿ ರಾಷ್ಟ್ರಪತಿಗಳ ಸ್ಥಾನದಲ್ಲಿ ರಾಜೀನಾಮೆಯನ್ನ ಏನಾದ್ರೂ ರಾಜೀನಾಮೆಯನ್ನ ಸಲ್ಲಿಸಿದರೆ ಇಮಿಡಿಯೇಟ್ಲಿ ಹಂಗಾಮಿ ರಾಷ್ಟ್ರಪತಿಗಳು ಭಾರತದ ಲೋಕಸಭೆಯ ಸಭಾಪತಿಗಳಿಗೆ ಈ ತರ ರಾಷ್ಟ್ರಪತಿ ರಾಜೀನಾಮೆ ಕೊಟ್ಟಿದಾರಂತ ಇಮಿಡಿಯೇಟ್ಲಿ ತಿಳಿಸ್ಬೇಕು. ಎಲ್ಲಿವರೆಗೂ ತಿಳಿಸೋದಿಲ್ಲ, ಎಲ್ಲಿವರೆಗೂ ಸಭಾಪತಿಯ ಗಮನಕ್ಕೆ ಆ ರಾಜೀನಾಮೆ ಬರೋದಿಲ್ಲ, ಅಲ್ಲಿವರೆಗೂ ಭಾರತದ ರಾಷ್ಟ್ರಪತಿಗಳ ರಾಜೀನಾಮೆ ಎಕ್ಸೆಪ್ಟ್ ಆಗೋದಿಲ್ಲ. ಸೊ ರಾಷ್ಟ್ರಪತಿಗಳ ರಾಜೀನಾಮೆಯನ್ನ ನಾವಿಲ್ಲಿ ಸಭಾಪತಿಗಳಿಗೆ ಖಂಡಿತವಾಗಿ ತಿಳಿಸ್ಬೇಕಾಗತ್ತೆ. ಸೊ ಸಭಾಪತಿಗಳಿಗೆ ತಿಳಿಸದೇ ಇದ್ರೆ ಏನಾಗ್ಬಿಡತ್ತೆ ಅಂದ್ರೆ ರಾಜೀನಾಮೆಯನ್ನ ಸ್ವೀಕರಿಸಿದ ವ್ಯಕ್ತಿ ಹಂಗಾಮಿ ಆಗಿರ್ತಾನೆ. ಸೊ ಇಲ್ಲಿ ರಾಷ್ಟ್ರಪತಿಗಳು ಪೂರ್ಣ ಅವಧಿಗೆ ಇರೋದಿಲ್ಲ. ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯ ಹುದ್ದೆಯನ್ನ ಅಲಂಕರಿಸಿದಾಗ ನೀವು ಅವರನ್ನ ರಾಷ್ಟ್ರಪತಿ ಅನ್ನೋ ಶಬ್ದವನ್ನ ಕರೆಯೋ ಹಾಗೆ ಇಲ್ಲ. ಇಲ್ಲಿ ಏನಾಗ್ಬಿಡತ್ತೆ ಅಂದ್ರೆ ಸಂವಿಧಾನದ 65ನೇ ವಿಧಿಯ ಪ್ರಕಾರ ನಾವು ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿ ಹುದ್ದೆಯನ್ನ ಅಲಂಕರಿಸಿದಾಗ ಅವರನ್ನ ಹಂಗಾಮಿ ರಾಷ್ಟ್ರಪತಿಗಳು ಅಂತ ಕರಿಬೇಕಾಗತ್ತೆ. ಅಂತಂದ್ರೆ ಹಂಗಾಮಿ ರಾಷ್ಟ್ರಪತಿಗಳ ಹತ್ರ ಯಾರಾದ್ರೂ ಒಬ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತಂದ್ರೆ ಇಮಿಡಿಯೇಟ್ಲಿ ಅದನ್ನ ಲೋಕಸಭೆಯ ಸಭಾಪತಿಯ ಗಮನಕ್ಕೆ ನಾವು ತರಬೇಕಾಗತ್ತೆ. ಸೊ ಎಲ್ಲಿವರೆಗೂ ಲೋಕಸಭೆಯ ಸಭಾಪತಿಯ ಗಮನಕ್ಕೆ ಅದು ಬರೋದಿಲ್ಲ ಅಲ್ಲಿವರೆಗೂ ಆ ರಾಜೀನಾಮೆ ಎಕ್ಸೆಪ್ಟ್ ಆಗೋದಿಲ್ಲ. ಸೊ ಈ ಮೇಲಿನ ಸೆಂಟೆನ್ಸಸ್ ಗಳನ್ನ ಓದಿದ ತಕ್ಷಣ ನಮಗೆ ತಿಳಿದು ಬರುವುದು ಏನೆಂದರೆ, ಮೊದಲನೇ ಸೆಂಟೆನ್ಸ್ ಏನು ಅಂದ್ರೆ ಭಾರತದಲ್ಲಿ ಸಂಸದೀಯ ಸರ್ಕಾರ ವ್ಯವಸ್ಥೆ ಇದೆ. ಈ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಭಾರತದ ರಾಷ್ಟ್ರಪತಿಗಳನ್ನ ನಾವು ಕಾರ್ಯಾಂಗದ ಕೇವಲ ನಾಮ ಮಾತ್ರ ಮುಖ್ಯಸ್ಥರು, ಹೆಸರಿಗೆ ಮಾತ್ರ ಮುಖ್ಯಸ್ಥರಾಗಿರ್ತಾರೆ. ಎರಡನೇದು, ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದರೂ ಸಹ ಅವರು ಸಂಸತ್ತಿನ ಸದಸ್ಯರಾಗಿ ಮುಂದುವರಿಯುವುದು ಖಂಡಿತ ಇಲ್ಲ. ಒಂದು ರಾಜೀನಾಮೆ ಕೊಡ್ಬೇಕು, ಅಟ್ಲೀಸ್ಟ್ ಪ್ರಮಾಣ ವಚನದ ಮೊದಲಾದರೂ ರಾಜೀನಾಮೆಯನ್ನ ತರಿಸ್ಬೇಕು. ಮೂರನೇದು, ಅವರಿಗೆ ಒಂದು ಸಲ ಅವಧಿಯನ್ನ ನೀವು ಕೊಟ್ಟ ಮೇಲೆ ಅವರ ಪೂರ್ತಿ ಅವಧಿ ಮುಗಿಯುವವರೆಗೂ ಅವರ ಯಾವುದೇ ರೀತಿಯ ಸೌಲಭ್ಯ ವೇತನವನ್ನ ನಾವು ಕಡಿತಗೊಳಿಸೋ ಹಾಗಿಲ್ಲ. ಅಂಡ್ ಫೈನಲಿ, ಅವರು ಉಪರಾಷ್ಟ್ರಪತಿಗಳಿಗೆ ಹಂಗಾಮಿ ರಾಷ್ಟ್ರಪತಿಯ ಸ್ಥಾನದಲ್ಲಿ ತಮ್ಮ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಇಮಿಡಿಯೇಟ್ಲಿ ಆ ರಾಜೀನಾಮೆಯನ್ನ ಲೋಕಸಭಾ ಸಭಾಪತಿಗೆ ಬೇಕಾಗಿರೋದು ಕಡ್ಡಾಯ. UPSC ಅಲ್ಲಿ ದೇರ್ ವಾಸ್ ಅ ಕ್ವೆಶ್ಚನ್, ಭಾರತದ ರಾಷ್ಟ್ರಪತಿಯೊಬ್ಬರು ಉಪರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದಾಗ ಈ ಕೆಳಗಿನ ಯಾವ ವ್ಯಕ್ತಿಗಳಿಗೆ ಆ ರಾಜೀನಾಮೆಯ ಬಗ್ಗೆ ಮಾಹಿತಿ ನೀಡುವುದು ಕಡ್ಡಾಯವಾಗಿದೆ ಅಂತ ಕೇಳಿದ್ರು. ಎಲ್ಲಾ ಹುಡುಗರು ಉತ್ತರ ಹಾಕಿದ್ದು, ಎಲ್ಲಾ ಹುಡುಗರು ಆನ್ಸರ್ ಅನ್ನ ಮಾಡಿದ್ದು ದ ಆಪ್ಷನ್ಸ್ ವೇರ್ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಅನ್ನೋ ಬಗ್ಗೆ ಆಪ್ಷನ್ ಇತ್ತು. ಸೊ ದೆರ್ ವಾಸ್ ಎಲೆಕ್ಷನ್ ಕಮಿಷನ್, ದೆರ್ ವಾಸ್ ಭಾರತದ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಇತ್ತು, ಅದಾದ್ಮೇಲೆ ಭಾರತದ ಉಪರಾಷ್ಟ್ರಪತಿ ಇತ್ತು, ಅಂಡ್ ಲೋಕಸಭೆಯ ಸ್ಪೀಕರ್ ಇತ್ತು. ಸೊ ಲೋಕಸಭೆಯ ಸ್ಪೀಕರ್ಗೆ ಹೇಳಲೇಬೇಕು, ಯಾಕಂತಂದ್ರೆ ಸಂಸತ್ತಿನ ಬಹುಮುಖ್ಯ ಸದನವಾಗಿರುವ ಲೋಕಸಭೆಯ ಅವರು ಅಧ್ಯಕ್ಷರಾಗಿರ್ತಾರೆ. ಸೊ ಹಾಗಾಗಿ ಅವರಿಗೆ ರಾಜೀನಾಮೆಯನ್ನ ತಿಳಿಸೋದು ಕಡ್ಡಾಯವಾಗಿದೆ. ಓಕೆ, ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಸ್ಲೈಡ್. ಭಾರತದ ರಾಷ್ಟ್ರಪತಿಯ ಚುನಾವಣೆಯ ಬಗೆಗಿನ ಸರಿಯಾದ ಹೇಳಿಕೆಗಳನ್ನ ಗಮನಿಸಿರಿ. ಐ ಗೆಸ್ ಇದು ತುಂಬಾ ಈಸಿ ನಿಮ್ಗೆ, ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್ ಕ್ವೆಶನ್ ಅಂತ ಹೇಳಿದಾಗ 54ನೇ ವಿಧಿಯ ಪ್ರಕಾರ ಭಾರತದ ರಾಷ್ಟ್ರಪತಿಗಳ
ಚುನಾವಣೆಯಲ್ಲಿ ಯಾರ್ಯಾರು ಇರ್ತಾರೆ, ನಾನು ಅದಕ್ಕೆ ಹೈಲೈಟೇ ಮಾಡ್ಬಿಟ್ಟಿದ್ದೀನಿ ಇದನ್ನ. ಲೋಕಸಭೆಯವ್ರು ಇರ್ತಾರೆ, ರಾಜ್ಯಸಭೆಯವ್ರು ಇರ್ತಾರೆ, ವಿಧಾನಸಭೆಯವ್ರು ಇರ್ತಾರೆ. ಇವ್ರು ಇದಾರೆ ಅಂತಂದ್ರೆ ಇಲ್ಲಿ ಮುಂದೆ ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಚುನಾಯಿತ ಸದಸ್ಯರು. ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಎಲ್ಲಾ ಸದಸ್ಯರು ಭಾಗವಹಿಸೋದಕ್ಕಾಗೋದಿಲ್ಲ. ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಕೇವಲ ಚುನಾಯಿತ ಸದಸ್ಯರು ಮಾತ್ರ ಇರ್ಬೇಕು. ಅದಕ್ಕೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅದನ್ನ ಚುನಾವಣಾ ಕಾಲೇಜು, ಎಲೆಕ್ಟ್ರಲ್ ಕಾಲೇಜ್ ಅಂತ ಕರಿತೀವಿ. ದಟ್ ಮೀನ್ಸ್ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ನಾಮಕರಣಗೊಂಡ ಯಾವುದೇ ವ್ಯಕ್ತಿಗಳಿಗೆ ಅಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇಲ್ಲ. ಸೊ ಯಾವ ಕಾಲೇಜಿನಲ್ಲಿ ನಾಮಕರಣಗೊಂಡ ಸದಸ್ಯರು ಇರೋದಿಲ್ಲ ಆ ಕಾಲೇಜನ್ನ ನಾವು ಚುನಾವಣಾ ಕಾಲೇಜು ಅಂತೀವಿ. ಅಂಡ್ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ನಾವು ಲೋಕಸಭೆಯವರನ್ನ, ರಾಜ್ಯಸಭೆಯವರನ್ನ ಮತ್ತೆ ವಿಧಾನಸಭೆಯವರಿಗೆ ಮಾತ್ರ ಅವಕಾಶವನ್ನ ಕೊಡ್ತಾ ಇದೀವಿ ಅಂತಂದ್ರೆ ರಾಷ್ಟ್ರಪತಿಯ ಚುನಾವಣೆಯನ್ನ ಇವರಷ್ಟೇ ಮಾಡ್ತಾರೆ. ಆದ್ರೆ ಈ ಸೆಂಟೆನ್ಸ್ ಅಲ್ಲಿ ಟ್ವಿಸ್ಟ್ ಏನಾಗಿದೆ ಅಂತಂದ್ರೆ ಈ ಶಬ್ದ 54ನೇ ವಿಧಿಯ ಪ್ರಕಾರ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆಯ ಚುನಾಯಿತ ಸದಸ್ಯರನ್ನು ಒಳಗೊಂಡ ಚುನಾವಣಾ ಕಾಲೇಜು. ಇಲ್ಲಿವರೆಗೂ ಸೆಂಟೆನ್ಸ್ ವೆರಿ ಕರೆಕ್ಟ್ ಅಪ್ ಟು ಕಾಲೇಜ್ ವರೆಗೆ. ನಮ್ಮ ಹುಡುಗರು ಹೆಂಗೆ ಅಂದ್ರೆ ಓಹೋ 54ನೇ ವಿಧಿ ಹೌದೌದು ಕರೆಕ್ಟ್, ರಾಷ್ಟ್ರಪತಿ ಆಯ್ಕೆಯ ಬಗ್ಗೆನೇ ಹೇಳತ್ತೆ. ಓ ಲೋಕಸಭೆಯವರ, ರಾಜ್ಯಸಭೆಯವರು, ವಿಧಾನಸಭೆಯವರು ಬರ್ದಿದ್ದಾರ, ಚುನಾಯಿತ ಸದಸ್ಯರು ಅನ್ನೋದು ಇದ್ಯಾ, ಹೊಡೆದ್ ಬಿಡು, ಇದೇ ಕರೆಕ್ಟ್ ಆನ್ಸರ್. ಹೆಂಗೆ ಕರೆಕ್ಟ್ ಆಗತ್ತೆ? ಇಲ್ಲಿ ಏನ್ ಬರ್ದಿದ್ದೀನಿ, ಚುನಾವಣಾ ಕಾಲೇಜಿನಿಂದ ನೇಮಕವಾಗುತ್ತಾರೆ. ಭಾರತದ ರಾಷ್ಟ್ರಪತಿಗಳು ಕೇವಲ ಚುನಾವಣಾ ಕಾಲೇಜಿನಿಂದ ಆಯ್ಕೆಯಾಗ್ತಾರೆ, ನೇಮಕವಾಗೋದಿಲ್ಲ. ರಾಜ್ಯಪಾಲರು ನೇಮಕವಾಗುತ್ತಾರೆ, ರಾಷ್ಟ್ರಪತಿಗಳು ಆಯ್ಕೆಯಾಗುತ್ತಾರೆ. ಹಾಗಾಗಿ ರಾಷ್ಟ್ರಪತಿಯವರ ಆಯ್ಕೆ ಯಾರು ಮಾಡ್ತಾರೆ ಕೇಳಿದ್ರೆ ಏನ್ ಬರೀತೀರಿ? ಚುನಾವಣಾ ಕಾಲೇಜು. ಹಾಗಾದ್ರೆ ನೇಮಕ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಸರಿನೇ ಇಲ್ಲ ಇಲ್ಲಿ. ಹಾಗಾಗಿ ನಿಮ್ಮ ಇಲ್ಲಿಂದ ನೀವೇನ್ ಫುಲ್ ಫಾರ್ಮ್ ಅಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ರಿ, ನೀವ್ ಇಲ್ಲಿ ಬಂದ್ ಔಟ್ ಆಗೋದ್ರಿ. ನೀವು ಇಲ್ಲಿ ಎಚ್ಚರವಾಗಿದ್ದರೆ ಅವಸರವೇ ಅಪಘಾತಕ್ಕೆ ಕಾರಣ ಅನ್ನೋ ಕಾನ್ಸೆಪ್ಟ್ ಅಡಿ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆಯವರು ಖಂಡಿತವಾಗಿ ರಾಷ್ಟ್ರಪತಿಯ ಚುನಾವಣೆ ಮಾಡೋದ್ರಲ್ಲಿ ಭಾಗವಹಿಸ್ತಾರೆ. ಆದರೆ ಅವರು ಚುನಾವಣೆಯಲ್ಲಿ ರಾಷ್ಟ್ರಪತಿಯವರಿಗೆ ಆಯ್ಕೆ ಮಾಡ್ತಾರೆ ಹೊರತು ನೇಮಕ ಮಾಡೋದಿಲ್ಲ. ಸೊ ನೇಮಕ ಶಬ್ದ ಬಂದಿರೋದ್ರಿಂದ ದಿಸ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಸ್ಟೇಟ್ಮೆಂಟ್. ಏನು ಅಂತಂದ್ರೆ ಭಾರತದ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳು ಭಾಗವಹಿಸುತ್ತವೆ. ಇಲ್ಲಿ ಫಸ್ಟ್ ಕಾನ್ಸೆಪ್ಟ್ ಅನ್ನ ಏನ್ ಓದ್ಬೇಕು ಅಂದ್ರೆ ರಾಷ್ಟ್ರಪತಿಯ ಚುನಾವಣೆಗಳಲ್ಲಿ ವಿಧಾನಸಭೆಯವರು ಭಾಗವಹಿಸ್ತಾರ? ಹಾಗಾದ್ರೆ ನಮ್ಮ ದೇಶದ ವಿಧಾನಸಭೆ ಎಲ್ಲಿದೆ ಅಂದ್ರೆ 2 ಕಡೆ ಇದೆ. ಒಂದು ರಾಜ್ಯದಲ್ಲಿ ಇದೆ, ಎರಡನೇದು ಕೇಂದ್ರಾಡಳಿತ ಪ್ರದೇಶದಲ್ಲೂ ಇದೆ. ಸೊ ಇಲ್ಲಿ ನೀವೇನು ವಿಧಾನಸಭೆಯ ಸದಸ್ಯರು ಅಂತಿರಲ್ಲ, ರಾಷ್ಟ್ರಪತಿಯ ಚುನಾವಣೆಯಲ್ಲಿ ರಾಜ್ಯದವರು ಭಾಗವಹಿಸ್ತಾರೆ ಅಂಡ್ ಕೇಂದ್ರಾಡಳಿತ ಪ್ರದೇಶದವರು ಕೂಡ ಭಾಗವಹಿಸ್ತಾರೆ. ಹಾಗಾದರೆ ಭಾರತದ ರಾಷ್ಟ್ರಪತಿಯ ಚುನಾವಣೆಗೆ ಭಾರತದಲ್ಲಿ ಇರುವಂತಹ ಎಲ್ಲಾ 8 ಕೇಂದ್ರಾಡಳಿತ ಪ್ರದೇಶಗಳು ಭಾಗವಹಿಸ್ತವ? ಖಂಡಿತ 8 ಕೇಂದ್ರಾಡಳಿತ ಪ್ರದೇಶಗಳು ಭಾಗವಹಿಸೋದಿಲ್ಲ. ಯಾಕೆಂದ್ರೆ ಭಾರತದ ಎಲ್ಲಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಇಲ್ಲ. ಹಾಗಾದರೆ ವಿಧಾನಸಭೆ ಇರುವ ಕೇಂದ್ರಾಡಳಿತ ಪ್ರದೇಶಗಳು ಮಾತ್ರ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗವಹಿಸಬಹುದಾಗಿದೆ. ಸೊ ಇವರಷ್ಟೇ ಭಾಗವಹಿಸ್ತಾರೆ ಅಂತಂದ್ರೆ ದೆಹಲಿಯಲ್ಲಿದೆ, ಪುದುಚೇರಿಯಲ್ಲಿದೆ. ಜಮ್ಮು ಕಾಶ್ಮೀರ್ನ ಬಗ್ಗೆ ತುಂಬಾ ಇನ್ನ ಕಾಂಟ್ರವರ್ಸಿಸ್ ಗಳಿವೆ. ಜಮ್ಮು ಕಾಶ್ಮೀರದ ವಿಧಾನಸಭೆ ರದ್ದಾಗಿದೆ ಅಂತ ಹೇಳಿದಾಗ ಅದು ಬಂದ ಮೇಲೆ, ಅಲ್ಲಿ ಚುನಾವಣೆ ನಡೆದ ಮೇಲೆ ಅಫ್ಕೋರ್ಸ್ ಅದು ಭಾಗವಹಿಸ್ತಾರೆ. ಸದ್ಯಕ್ಕೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಕೇವಲ 2 ಕೇಂದ್ರಾಡಳಿತ ಪ್ರದೇಶಗಳು ಭಾಗವಹಿಸ್ತವೆ, ಅದು ದೆಹಲಿ ಮತ್ತೆ ಪುದುಚೇರಿ. ಅಂಡ್ ಈ ಅವಕಾಶ ಇವರಿಗೆ ಕೊಟ್ಟಿದ್ದು ಸಂವಿಧಾನದ 70ನೇ ತಿದ್ದುಪಡಿಯ ಮೂಲಕ 1992ರಲ್ಲಿ. ಸೊ 93ರಿಂದ ಐ ವಿಲ್ ರೈಟ್ ಹಿಯರ್. ಸಂವಿಧಾನದ 70ನೇ ತಿದ್ದುಪಡಿಯು 1992ರಲ್ಲಿ ದೆಹಲಿ ಮತ್ತೆ ಪುದುಚೇರಿಗಳಿಗೆ ಭಾರತದ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತದಾನ ಮಾಡುವಂತಹ ಅವಕಾಶವನ್ನ ಕೊಟ್ಟಿದೆ. ಈಗ ಈ ಸೆಂಟೆನ್ಸ್ ಅನ್ನ ಸರಿ ಮಾಡುವಂತಹ ಪ್ರಯತ್ನ ಮಾಡ್ಬೇಕು. ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಐ ವಿಲ್ ರಬ್ ದಿಸ್. ಈಗ ಸೆಂಟೆನ್ಸ್ ಹೋದ್ರಿ, ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಮತ ಚಲಾವಣೆ ಮಾಡುತ್ತವೆ. ಖಂಡಿತ ಮಾಡ್ತವೆ. ಎಲ್ಲಾ ಮಾಡ್ತವೆ ಅಂದ್ರೆ ತಪ್ಪು. ಯಾಕಂತಂದ್ರೆ ದೆಹಲಿ ಮತ್ತೆ ಪುದುಚೇರಿಗಳು ಸಿನ್ಸ್ ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ಅವು ಚುನಾವಣೆಯಲ್ಲಿ ಖಂಡಿತ ಮತದಾನವನ್ನ ಮಾಡ್ತವೆ. ಆದ್ರೆ ಎಲ್ಲರೂ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಏನಾಗಿರ್ಬೇಕು, ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಮಗೆ ವಿಧಾನಸಭೆಯನ್ನ ಸ್ಥಾಪನೆ ಮಾಡ್ಬೇಕು. ಸೊ ಸದ್ಯಕ್ಕೆ ವಿಧಾನಸಭೆ ಇರುವ 2 ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಅಂತಂದ್ರೆ ಒಂದು ದೆಹಲಿ, ಎರಡನೇದು ಪುದುಚೇರಿ ಆಗಿದೆ. ಸೊ ಹಾಗಾಗಿ ಇವು 2 ಭಾಗವಹಿಸ್ತವೆ. ಸೊ ಈ ಸೆಂಟೆನ್ಸ್ ಅನ್ನ
ಹೀಗೆ ಓದಿದಾಗ ಇದು ತಪ್ಪು, ಇದನ್ನ ಸರಿ ಮಾಡ್ಬೇಕು ಅಂದ್ರೆ ಈ ಶಬ್ದವನ್ನ ನಾವು ಕಟ್ ಮಾಡ್ಬೇಕು. ಓಕೆ, ಸೊ ಮೂರನೇ ಸ್ಟೇಟ್ಮೆಂಟ್, ರಾಷ್ಟ್ರಪತಿಯ ಚುನಾವಣೆಯು 1971 ಜನಗಣತಿಯನ್ನ ಆಧರಿಸಿಯೇ ನಡೆಯುತ್ತದೆ. ಖಂಡಿತ ಹೌದು. ನಮ್ಮ ದೇಶದಲ್ಲಿ 1971 ಜನಸಂಖ್ಯಾ ಸ್ಫೋಟವಾಗಿತ್ತು. 2002ರಲ್ಲಿ ಬಂದಂತಹ ಡಿಲಿಮಿಟೇಷನ್ ಆಯೋಗವು ಒಂದು ವರದಿಯನ್ನ ಕೊಟ್ಟಿದೆ. ಡಿಲಿಮಿಟೇಷನ್ ಆಯೋಗದ ಬಗ್ಗೆ ನಾವು ಓದ್ತೀವಿ, ಮತ್ತೆ ಕ್ಷೇತ್ರ ಮರುವಿಂಗಡಣಾ ಆಯೋಗ ಅದು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ನೇತೃತ್ವದಲ್ಲಿ ನೇಮಕವಾಗುವ ಆಯೋಗ. ಈ ಆಯೋಗದ ವಿಶೇಷತೆ ಏನು ಅಂದ್ರೆ, ಈ ಆಯೋಗ ಏನಾದ್ರೂ ವರದಿಯನ್ನ ಕೊಟ್ರೆ ಅದನ್ನ ಭಾರತದ ನೀವು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ 2002ದಲ್ಲಿ ಬಂದಂತಹ ನ್ಯಾಯಮೂರ್ತಿ ಕುಲ್ದೀಪ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಈ ಡಿಲಿಮಿಟೇಷನ್ ಆಯೋಗ ವರದಿಯನ್ನ ಏನ್ ಕೊಟ್ಟಿದೆ ಅಂತಂದ್ರೆ, ಭಾರತದ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತದಾನದ ವ್ಯಾಲ್ಯೂವನ್ನ, ರಾಷ್ಟ್ರಪತಿಯ ಚುನಾವಣೆಗೆ ರಾಜ್ಯವೊಂದರ ಜನಸಂಖ್ಯೆಯನ್ನ ನಾವು 2026ರವರೆಗೆ 1971ರದ್ದೇ ಬಳಸ್ಬೇಕು. ಅಲ್ಲಿವರೆಗೂ ನಾವು ಎಲ್ಲೂ ಕೂಡ 2001ರದ್ದು, 2011 ಅಥವಾ ಈ ವರ್ಷ ನಡೆಯುವ 2021ರ ಜನಗಣತಿ ಇವುಗಳ ಪ್ರಕಾರ ಅಲ್ಲಿ ವೋಟ್ ಅನ್ನ ಮಾಡಿಸೋ ಹಾಗಿಲ್ಲ. ಕೇವಲ 1971ರ ಪ್ರಕಾರನೇ ಇರ್ಬೇಕು ಅಂತ 2026ರವರೆಗೆ ಇದು ಬದಲಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಂತಂದ್ರೆ ಅಪ್ ಟು 2026 ವರೆಗೂ ರಾಷ್ಟ್ರಪತಿಯ ಚುನಾವಣೆ 71ರ ಜನಗಣತಿಯಂತೆಯೇ ನಡೆಯುತ್ತದೆ, ನಡೆಯಲಿದೆ, ನಡೆಯಲೇಬೇಕು. ಓಕೆ, ಲಾಸ್ಟ್, ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಪಕ್ಷದ ಚಿಹ್ನೆಗಳನ್ನು, ವಿಪ್ಗಳನ್ನು ಬಳಸೋ ಹಾಗಿಲ್ಲ. ಖಂಡಿತ ಇಲ್ಲ. ಭಾರತದಲ್ಲಿ ರಾಷ್ಟ್ರಪತಿ ಮತ್ತೆ ಉಪರಾಷ್ಟ್ರಪತಿಗಳ ಚುನಾವಣೆಗಳು ಹೇಗಿರ್ತವೆ ಅಂದ್ರೆ, ಈವನ್ ಮೇಲ್ಮನೆಯ ಚುನಾವಣೆಗಳು ಕೂಡ ಹೆಚ್ಚು ಕಮ್ಮಿ ಹಾಗೆ ಇರುತ್ತೆ. ಬಟ್ ರಾಷ್ಟ್ರಪತಿಯ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಿಗೆ ಸ್ಪರ್ಧಿಸುವವರಿಗೆ ಸಂಖ್ಯೆ ಕೊಟ್ಟಿರ್ತಾರೆ, ಡಿಜಿಟ್ಸ್. ಇವಾಗ ರಾಮನಾಥ್ ಕೋವಿಂದ್ ಸ್ಪರ್ಧೆ ಮಾಡ್ತಾರೆ, ಅವರ ನಾಮಪತ್ರಕ್ಕೆ ಅವರಿಗೆ 3 ಕೊಟ್ಟಿದ್ದಾರೆ. ಕೆಳಗಡೆ ಮೀರಾ ಕುಮಾರ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ, ಅವರಿಗೆ 5 ಕೊಟ್ಟಿದ್ದಾರೆ. ಅಂತಂದ್ರೆ ನಾವು ಜನರಲಿ ಏನ್ ಓದ್ತೀವಿ ಅಂತಂದ್ರೆ, ರಾಮನಾಥ್ ಕೋವಿಂದ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ, ಅದಕ್ಕೆ ಕಮಲದ ಚಿಹ್ನೆ ಇರುತ್ತೆ. ಮೀರಾ ಕುಮಾರ್ ಅವರು ಕಾಂಗ್ರೆಸ್ನ ಚಿಹ್ನೆ ಆಗಿದ್ದಾರೆ, ಅದಕ್ಕೆ ಕೈ ಚಿಹ್ನೆ ಇರುತ್ತೆ. ಈ ಚಿಹ್ನೆಗಳನ್ನ ರಾಷ್ಟ್ರಪತಿಯ ಬ್ಯಾಲೆಟ್ ಪೇಪರ್ಗಳ ಮೇಲೆ ಬಳಸೋ ಹಾಗೆ ಇಲ್ಲ. ಹಾಗಾಗಿ ರಾಷ್ಟ್ರಪತಿಯ ಚುನಾವಣೆಗಳಲ್ಲಿ ಎಲ್ಲೂ ಕೂಡ ಪಕ್ಷದ ಚಿಹ್ನೆ ಬಳಸೋ ಹಾಗಿಲ್ಲ. ಅಂಡ್ ವಿಪ್ಗಳ ಬಗ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ. ವಿಪ್ ನ ಸ್ಪೆಲ್ಲಿಂಗ್ ಬರಿತೀನಿ ನೋಡ್ರಿ, ಅದು VIP ಅಲ್ಲ, ಅದು WHIP, ವಿಪ್. ಯಾವುದೇ ರಾಜಕೀಯ ಪಕ್ಷದ ಮುಖಂಡ, ಹೈಕಮಾಂಡ್ ಸಂಸ್ಕೃತಿ ಏನ್ ಭಾರತದಲ್ಲಿದೆ, ಅವನು ತನ್ನ ಪಕ್ಷದ ಸದಸ್ಯರಿಗೆ ಕೊಡುವ ಆಜ್ಞೆಗಳನ್ನ, ಆರ್ಡರ್ಸ್ ಗಳನ್ನ ವಿಪ್ ಅಂತ ಕರೀತಾರೆ. ಇಲ್ಲಿ ಒಬ್ಬ ವ್ಯಕ್ತಿ, ಈಗ ಬಿಜೆಪಿ ಪಕ್ಷದಿಂದ ಯಾರೋ ಒಬ್ಬ XYZ ವ್ಯಕ್ತಿ ಸ್ಪರ್ಧೆ ಮಾಡಿದಾನೆ ಅಂತಂದ್ರೆ, ಆ ವ್ಯಕ್ತಿಗೆನೆ ನೀವು ವೋಟ್ ಹಾಕ್ಬೇಕು ಅಂತ ನೀವು ನಿಮ್ಮ ಶಾಸಕರಿಗಾಗಲಿ ನಿಮ್ಮ ಸಂಸದರಿಗಾಗಲಿ ಆಜ್ಞೆಯನ್ನ ಕೊಡೋ ಹಾಗಿಲ್ಲ. ನಮ್ಮಲ್ಲಿ ವಿಪ್ಗಳು ಹೇಗಿರ್ತವೆ ಅಂತಂದ್ರೆ, ನೀವು ಇವರಿಗೆ ವೋಟ್ ಹಾಕ್ಬೇಕು, ನೀವು ಇವರಿಗೆ ನಾಳೆ ಸದನಕ್ಕೆ ನೀವು ಬರ್ಲೇಬೇಕು, ನೀವು ಬರ್ದೇ ಇದ್ರೆ ನಿಮ್ಮನ್ನ ಪಕ್ಷಾಂತರ ನಿಷೇಧದಡಿ ಅನರ್ಹಗೊಳಿಸ್ತೀವಿ ಅಂತ ಏನು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾರೆ, ಅಥವಾ ನಿಮ್ಮನ್ನ ಏನು ಹಿಡಿದಿಟ್ಕೊಂಡಿರ್ತಾರೆ, ಆ ಕಾನ್ಸೆಪ್ಟ್ ಗಳು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ನಡೆಯೋದಿಲ್ಲ. ರಾಷ್ಟ್ರಪತಿಯ ಚುನಾವಣೆಯಲ್ಲಿ ತುಂಬಾ ಫ್ರೀ ಆಗಿ ವೋಟ್ ಅನ್ನ ಹಾಕ್ಬಹುದು ನೀವು, ಯಾಕಂದ್ರೆ ಇದು ಪ್ರಮಾಣಬದ್ಧ ಪ್ರಾತಿನಿಧ್ಯ. ಎಷ್ಟು ಜನ ಸ್ಪರ್ಧೆ ಮಾಡಿರ್ತಾರೆ ಅಷ್ಟು ಕ್ಯಾಂಡಿಡೇಟ್ ಗಳಿಗೂ ಕೂಡ ನೀವೇನ್ ಮಾಡ್ಬಹುದು ಅಂತಂದ್ರೆ ಹೆಚ್ಚು ಕಡಿಮೆ ವೋಟ್ ಅನ್ನ ಹಾಕ್ಬಹುದಾಗಿದೆ. ಅದಕ್ಕೆ ಬಿಜೆಪಿಯ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಅಥವಾ ಕಾಂಗ್ರೆಸ್ನ ಸಂಸದರು ಕೂಡ ವೋಟ್ ಮಾಡಬಹುದು. ಅಂಡ್ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾದ್ರೂ ಸ್ಪರ್ಧಿಸಿದ್ರೆ ಬಿಜೆಪಿಯ ಶಾಸಕರು ಸಂಸದರು ಕೂಡ ವೋಟ್ ಮಾಡಬಹುದು. ಅಲ್ಲಿ ನಮ್ಮ ಪಕ್ಷದ ವ್ಯಕ್ತಿಯಾಗಿ ಇವನು ಬೇರೆಯವನಿಗೆ ವೋಟ್ ಹಾಕಿದಾರಂತ ನೀವು ಅವರ ವಿರುದ್ಧ ವಿಪ್ ಅನ್ನ ಹೊರಡಿಸೋದಕ್ಕೆ ಬರೋದಿಲ್ಲ. ಸೊ ವಿಪ್ರಹಿತ ಮತ್ತು ಚಿಹ್ನೆರಹಿತ ಚುನಾವಣೆ ಅಂತ ರಾಷ್ಟ್ರಪತಿಯ ಚುನಾವಣೆಯನ್ನ ನಾವು ಕರಿತೀವಿ. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಅಂದ್ರೆ ರಾಷ್ಟ್ರಪತಿಯ ಚುನಾವಣೆಯ ಜನರಲ್ ಸ್ಟೇಟ್ಮೆಂಟ್ ಬರ್ದಿದ್ದೀನಿ, ಇನ್ನ ನಾನು ಚುನಾವಣೆಯ ನೆಕ್ಸ್ಟ್ ಲೆವೆಲ್ಗೆ ಹೋಗಿಲ್ಲ. ಸೊ ರಾಷ್ಟ್ರಪತಿಯ ಚುನಾವಣೆ ಯಾರು ಮಾಡ್ತಾರೆ ಅಂದ್ರೆ ಚುನಾವಣಾ ಕಾಲೇಜಿನಿಂದ ಮಾಡ್ತಾರೆ, ಆದ್ರೆ ರಾಷ್ಟ್ರಪತಿ ಕಾಲೇಜಿನಿಂದ ನೇಮಕವಾಗೋದಿಲ್ಲ. ಭಾರತದ ರಾಷ್ಟ್ರಪತಿಗಳು ಚುನಾವಣಾ ಕಾಲೇಜಿನಿಂದ ಆಯ್ಕೆಯಾಗುತ್ತಾರೆ. ಎರಡನೇದು, ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳು ಇರೋದಿಲ್ಲ, ಕೇವಲ ವಿಧಾನಸಭೆಯನ್ನ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳು ಮಾತ್ರ ಇರ್ತವೆ. ಮೂರನೇದು, ರಾಷ್ಟ್ರಪತಿಯ ಚುನಾವಣೆಯಲ್ಲಿ 1971ರ ಜನಗಣತಿಯನ್ನೇ ಬಳಸಬೇಕು, ಖಂಡಿತ ಬಳಸಬೇಕು. 2026ರವರೆಗೆ ಬಳಸಬೇಕು. ಅಂಡ್ ನೆಕ್ಸ್ಟ್ 2031ರ ಜನಗಣತಿ ಆದ ಮೇಲೆ 2032ರಲ್ಲಿ ಬರುವಂತಹ ಡಿಲಿಮಿಟೇಷನ್ ಆಯೋಗ, ಐ ರಿಪೀಟ್, 2026ರವರೆಗೆ 71ರ ಜನಗಣತಿಯೇ ನಡೆಯುತ್ತೆ. 2026 ಆದ್ಮೇಲೆ ಮೇಡಮ್ ನಾವ್ ಇಮಿಡಿಯೇಟ್ಲಿ 2027ರಲ್ಲಿನೇ ಇದನ್ನ ಚೇಂಜ್ ಮಾಡಬಹುದಾ? ಖಂಡಿತ ಇಲ್ಲ. ನಮ್ಮ ಎಲೆಕ್ಷನ್ ಪರ್ಪಸ್ ಗಳು ಹೇಗಿರುತ್ತೆ ಅಂತಂದ್ರೆ, ಜನಗಣತಿ ಆದ ವಿದಿನ್ 1 year ಒಳಗಡೆ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಆ ಜನಗಣತಿಯನ್ನ ನಮ್ಮ ಲೋಕಸಭೆಗೆ
ವಿಧಾನಸಭೆಗೆ ರಾಷ್ಟ್ರಪತಿಯ ಚುನಾವಣೆಗಳಿಗೆ ಬಳಕೆ ಮಾಡ್ಬೇಕಾಗತ್ತೆ. ನಾವು 2021 ಅಲ್ಲಿ ಜನಗಣತಿ ಮಾಡ್ತೀವಿ, 2022ದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ನಾನು ಇಲ್ಲಿ ಮಾತಾಡ್ತಾ ಇರುವ ವಿಷಯ 2026 ಅಂತ ಅಂದಾಗ ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಮ್ಮಲ್ಲಿ ಈ ಡಿಲಿಮಿಟೇಷನ್ ಆಯೋಗವನ್ನ ಪ್ರತಿ ವರ್ಷ ಪ್ರತಿ ಜನಗಣತಿಯಾದ ನೆಕ್ಸ್ಟ್ ಇಯರ್, ಓಕೆ, ಸೊ ಇಲ್ಲಿ ಪ್ರತಿ ಜನಗಣತಿಯಾದ ನೆಕ್ಸ್ಟ್ ಇಯರ್, ವೆರಿ ನೆಕ್ಸ್ಟ್ ಇಯರ್ ಬರುವ ಆಯೋಗವನ್ನೇ ನಾವು ಡಿಲಿಮಿಟೇಷನ್ ಅಂತೀವಿ. ಸೊ 2031ಕ್ಕೆ ಜನಗಣತಿ ಆದ್ಮೇಲೆ 2032ಕ್ಕೆ ಖಂಡಿತವಾಗಿನು ನಮ್ಮ ದೇಶದ ರಾಷ್ಟ್ರಪತಿಯ ಚುನಾವಣೆಗೆ ನಾವು ಹೊಸದಾದ ಜನಗಣತಿಯನ್ನ ಬಳಸಲಿದ್ದೀವಿ. ಟಿಲ್ ದೆನ್ 1971 ಪ್ರಕಾರನೇ ನಾವು ಮತಗಳ ವ್ಯಾಲ್ಯೂವನ್ನ ಅತಿ ಹೆಚ್ಚು ಉತ್ತರ ಪ್ರದೇಶ್ಗೆ, ಕರ್ನಾಟಕಕ್ಕೆ 131 ಮತದ ಸಂಖ್ಯೆಯನ್ನ, ಉತ್ತರ ಪ್ರದೇಶ್ ಆದ್ಮೇಲೆ ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಈ ತರ ರಾಜ್ಯಗಳನ್ನ ನೋಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ರಾಷ್ಟ್ರಪತಿಯ ಚುನಾವಣೆಯ ವಿಷಯಗಳು. ಓಕೆ, ನೆಕ್ಸ್ಟ್ ವಿಲ್ ಹ್ಯಾವ್ ದಿಸ್ ಲಾಸ್ಟ್ ಕ್ವೆಶನ್. ರಾಷ್ಟ್ರಪತಿ ಅಧಿಕಾರಾವಧಿಯ ಬಗ್ಗೆ ತುಂಬಾ 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 ಪ್ರಶ್ನೆಗಳು ಇರ್ತವೆ. ಅಂಡ್ ಪ್ರತಿಯೊಬ್ಬ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಜ್ಞಾನವನ್ನ ಬೆಳೆಸ್ಕೋಬೇಕು ಅಂತ ಇರುವ ಪ್ರತಿಯೊಬ್ಬ ಹುಡುಗನ ಉತ್ತರ ಏನಿರತ್ತೆ ಅಂದ್ರೆ, ನಾನು ಅದಕ್ಕೆ ನಿಮ್ಮ ಫೇವ್ರೆಟ್ ಆಪ್ಷನ್ ಅನ್ನ ಫಸ್ಟ್ ಆಪ್ಷನ್ ಅಲ್ಲೇ ಇಟ್ಟಿದ್ದೀನಿ. ನೀವು ಫಸ್ಟ್ ಪ್ರಶ್ನೆ ಓದಿದ ತಕ್ಷಣ ಹಳ್ಳಕ್ ಬಿದ್ದೋಗ್ಲಿ ಅಂತ, ಮತ್ತೆ ನಿಮ್ಮನ್ನ ಎತ್ತೋದಕ್ ನಾನೇ ಬರಬೇಕು ಅನ್ನೋ ಕಾನ್ಸೆಪ್ಟ್ಗೆ. ರಾಷ್ಟ್ರಪತಿಗಳು ಅಧಿಕಾರಾವಧಿಯು ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ 5 ವರ್ಷಗಳು. ಹೌದು ಮೇಡಮ್, ಕರೆಕ್ಟ್. ರಾಷ್ಟ್ರಪತಿಗಳು ಮತ್ತೆ ಕೇಳ್ಬೇಕು, ಅವರು ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದನೇ ಅವರ ಅಧಿಕಾರಾವಧಿ 5 ವರ್ಷಗಳು ಆಗೋದಿದ್ರೆ ಮುಂದಿನ ಸೆಂಟೆನ್ಸ್ ಗಳನ್ನ ನಾನು ಓದೋದೇ ಬೇಡ. ಇವಾಗ ನೀವು ನಾಳೆ PSI ಆಗಿ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಒಂದು ಮನೆಗೆ ಬರುತ್ತೆ. ಸೊ ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಮನೆಗೆ ಬಂತು. ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದ ದಿನದಿಂದನೇ ನಿಮಗೆ ಸ್ಯಾಲರಿ ಸ್ಟಾರ್ಟ್ ಆಗಿರತ್ತ. ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದ ದಿನನೇ ನೀವು ನಿಮ್ಮ ಶೇವಿಂಗ್ ಅನ್ನ ಮಾಡ್ಕೊಂಡಿರ್ತೀರಾ, ಕಟ್ಟಿಂಗ್ ಅನ್ನ ಮಾಡ್ಕೊಂಡು ಮನೆ ತುಂಬಾ ನಾನ್ PSI ಅಂತ ಅಡ್ಡಾಡ್ತಾ ಇರ್ತೀರಿ? ಖಂಡಿತ ಇಲ್ಲ. ಅಪಾಯಿಂಟ್ಮೆಂಟ್ ಆರ್ಡರ್ ಈಸ್ ಅ ಸಾರ್ಟ್ ಆಫ್ ರಾಷ್ಟ್ರಪತಿಯ ಪ್ರಮಾಣ ವಚನ ಇದ್ದಾಗೆ. ನೀವು ರಾಷ್ಟ್ರಪತಿಗಳಾಗಿದ್ದೀರಿ, ನೀವು ಇನ್ಮೇಲೆ ರಾಷ್ಟ್ರಪತಿಗಳು ಅಂತ ಅನ್ಕೋಬೇಕು ಅಂತಂದ್ರೆ ಮತ್ತೆ ಮೇಡಮ್ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡ್ಮೇಲೆ ಏನ್ ಮಾಡ್ಬೇಕಪ್ಪ? ಸೀದಾ ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ಬಿಟ್ಟು ರೊಟ್ಟಿ ಗಿಟ್ಟಿ ಚಟ್ನಿ ಪುಡಿ ಎಲ್ಲ ಕಟ್ಟಿಸ್ಕೊಂಡು ಮೈಸೂರ್ಗೆ ಅಥವಾ ಕಲಬುರ್ಗಿಯ PSI ಟ್ರೈನಿಂಗ್ ಸೆಂಟರ್ಗೆ ಹೋಗಿ ನಿಮ್ಮ ಹೆಸರನ್ನ ರಿಪೋರ್ಟ್ ಮಾಡ್ಕೋಬೇಕು. ದಾಟ್ ಮೀನ್ಸ್ ನೀವು ನಿಮ್ಮ ಹುದ್ದೆಗೆ ಜಾಯಿನ್ ಆಗಬೇಕು. ಹಾಗಾದರೆ ರಾಷ್ಟ್ರಪತಿಗಳು ಜುಲೈ 25ನೇ ತಾರೀಕಿಗೆ ರಾಷ್ಟ್ರಪತಿಗಳು ಜುಲೈ 25ನೇ ತಾರೀಕಿಗೆ ಪ್ರಮಾಣ ವಚನವನ್ನ ತಗೋತಾರೆ. ಪ್ರಮಾಣ ವಚನವನ್ನ ಅವರು ರಾಷ್ಟ್ರಪತಿ ಭವನದ ಹೊರಗಡೆ ತಗೋತಾರೆ. ಅಪಾಯಿಂಟ್ಮೆಂಟ್ ಲೆಟರ್ ನಿಮ್ ಮನೆಗ್ ಬಂದಿದೆ. ನಿಮ್ಮ ಮನೆಯಲ್ಲಿ ನಿಮ್ಗೆ PSI ನ ಟ್ರೈನಿಂಗ್ ಕೊಡೋದಿಲ್ಲ. ಟ್ರೈನಿಂಗ್ ಕೊಡುವ ಜಾಗಕ್ಕೆ ಐದರ್ ಯು ಹ್ಯಾವ್ ಟು ಗೋ ಫಾರ್ ಕಲಬುರ್ಗಿ ಆರ್ ಮೈಸೂರ್ಗೆ ಹೋಗ್ಬೇಕು ಅಂದ್ರೆ ರಾಷ್ಟ್ರಪತಿ ಕೆಲಸ ಮಾಡುವ ಸ್ಥಳ ರಾಷ್ಟ್ರಪತಿ ಭವನ. ಸೊ ಎಲ್ಲಿವರೆಗೂ ಭವನಕ್ಕೆ ಹೋಗಿ ಅವರು ಅಧಿಕಾರವನ್ನ ಸ್ವೀಕರಿಸೋದಕ್ಕೆ ಹಿಂಗೆ ಸ್ಟೈಲ್ ಆಗಿ ಅಲ್ಲಿ ಕೂತ್ಕೊಂಡು ಹಿಂಗ್ ಸೈನ್ ಮಾಡೋದಿಲ್ಲ, ಅಲ್ಲಿವರೆಗೂ ಅವರು ಭಾರತದ ರಾಷ್ಟ್ರಪತಿ ಆಗೋಕೆ ಬರೋದಿಲ್ಲ. ಅದಕ್ಕೆ ಅಲ್ಲಿವರೆಗೂ ಅವರನ್ನ ನೀವು ಆಯ್ಕೆಯಾದವರು ಅಂತಾನೆ ಕರಿತೀವಿ. ಅಂತಂದ್ರೆ ಭಾರತದ ರಾಷ್ಟ್ರಪತಿಗಳ ಅವಧಿ 5 ವರ್ಷ ಕರೆಕ್ಟು, ನೋ ಡೌಟ್. ಆದರೆ ಲಾಸ್ಟ್ ಸೆಂಟೆನ್ಸ್ ಅನ್ನು ನೋಡ್ತಾ ಇರ್ಬೇಕು ನೀವು. ರಾಷ್ಟ್ರಪತಿಗಳ ಪ್ರಮಾಣ ವಚನದಿಂದ ಅಲ್ಲ, ರಾಷ್ಟ್ರಪತಿಯು ಆಯ್ಕೆಯಾದ ದಿನದಿಂದನೂ ಅಲ್ಲ, ನಿಮ್ಮ ರಿಸಲ್ಟ್ ಬಂದ ದಿನದಿಂದನೂ ಅಲ್ಲ, ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದ ದಿನದಿಂದನೂ ಅಲ್ಲ, ನೀವು ಹೋಗಿ ಜಾಯಿನ್ ಆದ ದಿನದಿಂದ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಟಿಲ್ ಡೇಟ್ ಆಫ್ ರಿಟೈರ್ಮೆಂಟ್ ಅನ್ನ ಓದ್ತೀವಿ. ಅಂತಂದ್ರೆ ರಾಷ್ಟ್ರಪತಿ ತನ್ನ ಅಧಿಕಾರವನ್ನ ವಹಿಸಿಕೊಂಡ ದಿನದಿಂದ 5 ವರ್ಷಗಳವರೆಗೆ ಅಧಿಕಾರದಲ್ಲಿ ಇರ್ತಾನೆ. ಅದಕ್ಕೆ ಸಾರಿ, ಇಲ್ಲಿ ಭಾರತದ ರಾಷ್ಟ್ರಪತಿಗಳು ತಮ್ಮ ಅಧಿಕಾರಾವಧಿಯನ್ನ 5 ವರ್ಷ ಇಲ್ಲಿ ಬಳಸ್ತಾ ಇದ್ದಾರೆ ಅಂತಂದ್ರೆ ಈ 5 ವರ್ಷಗಳವರೆಗೆ ಅವರು ಕಂಟಿನ್ಯೂ ಇರ್ತಾರೆ. ಈಗ ರಾಷ್ಟ್ರಪತಿಗಳು ಭವನಕ್ಕೆ ಒಳಗಡೆ ಹೋದ ತಕ್ಷಣ ನಾವು ಪ್ರಮಾಣ ವಚನಗಳನ್ನ ಟಿವಿಯಲ್ಲಿ ಬಹಳ ಸಲ ನೋಡಿರ್ತೀವಿ. ಪ್ರಮಾಣ ವಚನಗಳನ್ನ ನಿಂತು ತಗೋತಾರೆ. ಪ್ರಮಾಣ ವಚನ ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ವ್ಯಕ್ತಿ ಯೂಸ್ ಟು ಸಿಟ್, ಕೂತ್ಕೋತಾರೆ ಅಂಡ್ ಪೆನ್ ಇಂದ ಕೆಳಗಡೆ ಸಹಿ ಮಾಡ್ತಾರೆ. ಸಹಿ ಮಾಡೋದು ಅಂತಂದ್ರೆ ಅಧಿಕಾರವನ್ನ ವಹಿಸ್ಕೊಂಡಿದ್ದೀನಿ, ನಾನು ಕರ್ತವ್ಯಕ್ಕೆ ಹಾಜರಾಗಿದ್ದೀನಿ ಅಂತ ಹೇಳೋದು. ಸೊ ಹಾಜರಾದ ದಿನದಿಂದ, ಅಧಿಕಾರ ವಹಿಸಿಕೊಂಡ ದಿನದಿಂದ ನಮಗೆ 5 ವರ್ಷಗಳು ಇರುತ್ತೆ. ಒಂದು. ಎರಡನೇದು,
ಈ ಸೆಂಟೆನ್ಸ್ ಕೂಡ ಕರೆಕ್ಟ್ ಆಗಿದೆ. ನಾನು ಅದಕ್ಕೆ ನಿಮ್ಗೆ ಆಪ್ಷನ್ಸ್ ಅನ್ನ ಕೊಟ್ಟಿಲ್ಲ. ರಾಷ್ಟ್ರಪತಿಗಳು ಎಲ್ಲಿವರೆಗೂ ಅಧಿಕಾರದಲ್ಲಿ ಇರ್ತಾರೆ ಅಂತಂದ್ರೆ ಮುಂದಿನ ಉತ್ತರಾಧಿಕಾರಿ ಬರುವವರೆಗೂ ಇರ್ತಾರೆ. ಮುಂದಿನ ಉತ್ತರಾಧಿಕಾರಿ ಅಂತಂದ್ರೆ ಯಾರು? ಹೊಸ ರಾಷ್ಟ್ರಪತಿಯ ಆಯ್ಕೆಯಾಗಿ ಆತನ ನೇಮಕ, ಆತನ ಪ್ರಮಾಣ ವಚನ ಮುಗಿದು ಆತ ಅಧಿಕಾರವನ್ನ ಸ್ವೀಕರಿಸಿ ಅವರನ್ನ ತಂದು ಆ ಚೇರ್ ಮೇಲೆ ಕೂಡಿಸ್ಕೊಳ್ಳೋವರೆಗೂ ಹಳೆಯ ರಾಷ್ಟ್ರಪತಿಗಳೇ ಕಂಟಿನ್ಯೂ. ಹೊಸ ರಾಷ್ಟ್ರಪತಿಯ ಪ್ರಮಾಣ ವಚನ ನಡೆಯುವಾಗ ಹಳೆಯವರೇ ರಾಷ್ಟ್ರಪತಿಯಾಗಿರ್ತಾರೆ. ಹಳೆಯ ರಾಷ್ಟ್ರಪತಿಗಳು, ನಾಳೆ ರಾಮನಾಥ್ ಕೋವಿಂದ್ ಅವರು ಭಾರತದ ರಾಷ್ಟ್ರಪತಿ ಅವಧಿ ಮುಗಿದ್ಮೇಲೆ ಯಾರೋ ಒಬ್ರು ABC ಎಂಬ ಕ್ಯಾಂಡಿಡೇಟ್ ರಾಷ್ಟ್ರಪತಿ ಆಗ್ತಾರೆ ಅಂತ ಇಟ್ಕೊಳ್ಳಿ. ಆ ABC ಎಂಬ ಕ್ಯಾಂಡಿಡೇಟ್ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನವನ್ನ ನಿಂತು ಹೀಗೆ ಓದೋವಾಗಾನು ರಾಮನಾಥ್ ಕೋವಿಂದ್ ರವರೇ ಭಾರತದ ರಾಷ್ಟ್ರಪತಿಯಾಗಿರ್ತಾರೆ. ಎರಡನೇದು, ಅವರನ್ನ ಪ್ರಮಾಣ ವಚನ ಮುಗಿದ್ಮೇಲೆ ರಾಮನಾಥ್ ಕೋವಿಂದ್ ರವರು ತಮ್ಮ ಕಾರಲ್ಲಿ ಕರ್ಕೊಂಡು ಹೋಗುವಾಗ ಕೂಡ ಭಾರತದ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದೇ ಆಗಿರ್ತಾರೆ. ರಾಷ್ಟ್ರಪತಿ ಭವನಕ್ಕೆ ಎಂಟ್ರಿ ಆಗಿ ರಾಷ್ಟ್ರಪತಿಯವರು ಕೂತ್ಕೊಳ್ಳುವ ಚೇರ್ನ ಮೇಲೆ ಎಲ್ಲಿವರೆಗೂ ABC ಎಂಬ ವ್ಯಕ್ತಿ ಆ ಚೇರ್ ಮೇಲೆ ಕೂತ್ಕೊಂಡು ತನ್ನ ಅಧಿಕಾರವನ್ನ ವಹಿಸ್ಕೊಳ್ಳೋದಿಲ್ಲ, ಅಂದ್ರೆ ಮುಂದಿನ ಉತ್ತರಾಧಿಕಾರಿ ಎಲ್ಲಿವರೆಗೂ ಆ ಚೇರ್ ಅಲ್ಲಿ ಕೂತ್ಕೊಳ್ಳೋದಿಲ್ಲ ಅಲ್ಲಿವರೆಗೂ. ಒಂದ್ ವೇಳೆ ಪ್ರಮಾಣ ವಚನ ಮುಗಿಸ್ಬಿಟ್ಟು ಕಾರಲ್ಲಿ ಹೋಗುವಾಗ ಹಾರ್ಟ್ ಅಟ್ಯಾಕ್ ಆಯ್ತು, ಆ ರಾಷ್ಟ್ರಪತಿ ಮರಣ ಹೊಂದ್ಬಿಟ್ರು, ಅಥವಾ ಹೊಸದಾಗಿ ಆಯ್ಕೆಯಾದ ರಾಷ್ಟ್ರಪತಿಗಳು ತಮ್ಮ ಇರುವ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟೇ ಇಲ್ಲ, ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನ ಕೇಸ್ ನಡೀತಾ ಇದೆ ಅಂತಂದಾಗ ಪ್ರಮಾಣ ವಚನ ಖಂಡಿತವಾಗಿ ಜುಲೈ 25ನೇ ತಾರೀಕಿಗೆ ನಡೆಯಲ್ಲ. ಆವಾಗ ಪ್ರಮಾಣ ವಚನದ ದಿನವನ್ನ ಪೋಸ್ಟ್ಪೋನ್ ಮಾಡ್ತೀವಿ. ಸರಿ, ಪೋಸ್ಟ್ಪೋನ್ ಮಾಡಿದಾಗ ನಮ್ಮ ಹುಡುಗರು ಏನಂತಾರಂದ್ರೆ ಭಾರತದ ರಾಷ್ಟ್ರಪತಿಯ ಅನುಪಸ್ಥಿತಿಯಲ್ಲಿ ಉಪರಾಷ್ಟ್ರಪತಿಗಳು ಬರ್ತಾರೆ. ಉಪರಾಷ್ಟ್ರಪತಿಗಳು ಯಾವಾಗ ಬರ್ತಾರೆ ಅಂದ್ರೆ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ, ಅವರು ಮರಣ ಹೊಂದಿದಾಗ, ರಾಜೀನಾಮೆಯನ್ನ ಕೊಟ್ಟು ತಮ್ಮ ಹುದ್ದೆಯಿಂದ ಇಳಿದು ಕೆಳಗಡೆ ಹೋದಾಗ, ಅಥವಾ ಪದಚ್ಯುತಗೊಂಡಾಗ, ಅಥವಾ ವಿದೇಶದಲ್ಲಿದ್ದಾಗ, ಅಥವಾ ದೀರ್ಘಕಾಲದ ಅನಾರೋಗ್ಯದಲ್ಲಿದ್ದಾಗ ಮಾತ್ರ ಹುದ್ದೆಯನ್ನ ಖಾಲಿ ಅನ್ಬೇಕು. ಇಲ್ಲಿ ಆಲ್ರೆಡಿ ಓಡಾಡುವಂತಹ ರಾಮನಾಥ್ ಕೋವಿಂದ್ ರವರು ರಾಷ್ಟ್ರಪತಿಯಾಗಿ ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಹಾಗಾಗಿ ಮುಂದಿನ ರಾಷ್ಟ್ರಪತಿ ಬರೋದು 15 ದಿನ, 20 ದಿನ ಅಥವಾ 2 ತಿಂಗಳು, ಕರೋನಾದಿಂದಾಗಿ ಚುನಾವಣೆ ಮಾಡ್ಲೇ ಇಲ್ಲ, ಲೇಟ್ ಆಗತ್ತೆ ಅಂತಂದ್ರೆ ಅವರಿಗೆ ಮುಂದಿನ ರಾಷ್ಟ್ರಪತಿ ಬರೋವರೆಗೂ ಮುಂದುವರಿಯೋದಕ್ಕೆ ಖಂಡಿತವಾಗಿ ಅವಕಾಶ ಇದೆ. 2019ರಲ್ಲಿ ವಾಜುಭಾಯಿ ವಾಲಾರವರ ಟರ್ಮ್ ರಾಜ್ಯಪಾಲರಾಗಿ ಮುಗ್ದೋಗಿದೆ. ಆದರೂ ಕೂಡ ಮುಂದಿನ ಉತ್ತರಾಧಿಕಾರಿ, ಮುಂದಿನ ರಾಜ್ಯಪಾಲರು ಬಂದು ಜಾಯಿನ್ ಆಗೋವರೆಗೂ, ಅಧಿಕಾರ ವಹಿಸ್ಕೊಳ್ಳೋವರೆಗೂ ಇವರೇ ಮುಂದುವರಿತಾರೆ ಅಂತಂದ್ರೆ ಇವರನ್ನ ನೀವು 5 ವರ್ಷ ಅಂತ ಹೇಳ್ತೀರಿ, ಬಟ್ 5 ವರ್ಷಕ್ಕಿಂತ ಮುಂದೆ ಕೂಡ ವಹಿಸೋದಕ್ಕೆ ಸಂವಿಧಾನದಲ್ಲಿ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಇವತ್ತಿನ ಈ 2 ರಾಷ್ಟ್ರಪತಿಯ ಪ್ರಶ್ನೆಗಳು ಹೇಗಿತ್ತು ಅಂತಂದ್ರೆ, ರಾಷ್ಟ್ರಪತಿಯ ಹುದ್ದೆ ಹೇಗಿರುತ್ತೆ ಅಂದ್ರೆ ಹೆಸರಿಗೆ ಮಾತ್ರ ಇರುತ್ತೆ. ರಾಷ್ಟ್ರಪತಿಗಳು ಒಂದು ಹುದ್ದೆಯಲ್ಲಿರುವಾಗ ಬೇರೆ ಯಾವುದೇ ಹುದ್ದೆಗಳನ್ನ ಅಲಂಕರಿಸೋ ಹಾಗಿಲ್ಲ. ಒಂದು ಸಲ ರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಭವನದಲ್ಲಿ ವಾಸಿಸೋದಕ್ಕೆ ಶುರು ಮಾಡಿದ್ರೆ ಅವರ ಯಾವುದೇ ಸೌಲಭ್ಯಗಳನ್ನ, ಅವರ ಯಾವುದೇ ವೇತನವನ್ನ, ಅವರ ಯಾವುದೇ ಭತ್ಯೆಗಳನ್ನ ನಾವು ಕಡಿತ ಮಾಡೋ ಹಾಗಿಲ್ಲ. ಕರೋನಾನೇ ಇರ್ಲಿ, ನಿಮ್ಮ GDP ಎಷ್ಟೇ ಡೌನ್ ಆಗಿರ್ಲಿ, ರಾಷ್ಟ್ರಪತಿಗೆ ಕೊಡುವ ಯಾವುದೇ ಸೌಲಭ್ಯದಲ್ಲಿ ಕಡಿತ, ಅಯ್ಯೋ ಗಾರ್ಡನ್ಗೆ ರಾಷ್ಟ್ರಪತಿಗೆ ಭವ್ಯವಾದ ಮೊಘಲ್ ಗಾರ್ಡನ್ ಕೊಟ್ಟಿದ್ದಾರೆ ಮೇಡಮ್, ಆ ಗಾರ್ಡನ್ಗೆ ನಿರ್ವಹಣೆ ಮಾಡುವ ದುಡ್ಡನ್ನ ಇಲ್ಲಿ ವ್ಯಾಕ್ಸಿನೇಷನ್ಗೆ ತಗೋಬಹುದಲ್ಲ? ಖಂಡಿತ ಇಲ್ಲ. ರಾಷ್ಟ್ರಪತಿಯ ಹುದ್ದೆಗೆ ಕೊಟ್ಟಿರುವ ಗೌರವ ಮರ್ಯಾದೆಗಳನ್ನ, ಅವರ ಭತ್ಯೆಗಳನ್ನ 19ನೇ ಭಾಗದಲ್ಲಿ ಬರುವ ಸಂಕೀರ್ಣ 361ರಿಂದ 367ರವರೆಗೆ ಏನ್ ವಿಧಿಗಳಿದಾವೆ ಅಲ್ಲಿರುವ ಸೌಲಭ್ಯಗಳನ್ನ ಎಲ್ಲೂ ಕೂಡ ಕಡಿತಗೊಳಿಸೋ ಹಾಗಿಲ್ಲ. ಒಂದು ವೇಳೆ ರಾಷ್ಟ್ರಪತಿ ರಾಜೀನಾಮೆ ಕೊಟ್ರೆ ಅವರಿಗೆ ತುಂಬಾ ಬೇಕಾದ ವ್ಯಕ್ತಿ ಅಂದ್ರೆ ಲೋಕಸಭೆಯ ಸ್ಪೀಕರ್. ನಾನ್ ರಾಜೀನಾಮೆ ಕೊಟ್ಮೇಲೆ ಅವರಿಗೂ ಸ್ವಲ್ಪ ಹೇಳ್ಬಿಡು ಅಂತಾನೆ ರಾಷ್ಟ್ರಪತಿ ಹೇಳ್ತಾರೆ. ಸೊ ಹಾಗಾಗಿ ಅವ್ರಿಗೆ ತಿಳಿಸ್ಲೇಬೇಕು. ರಾಷ್ಟ್ರಪತಿ ನೇಮಕವಾಗೋದಿಲ್ಲ, ಈ ಸೆಂಟೆನ್ಸ್ ಅದಕ್ಕೆ ಬರ್ದಿದ್ದೀನಿ. ನಮ್ಮ ದೇಶದ ರಾಷ್ಟ್ರಪತಿ ಆಯ್ಕೆಯಾಗ್ತಾರೆ. ಹಾಗಾಗಿ ಆ ಸೆಂಟೆನ್ಸ್ ಒಂದು. ಎರಡನೇದು, ರಾಷ್ಟ್ರಪತಿಯ ಚುನಾವಣೆಯಲ್ಲಿ ವಿಧಾನಸಭೆಗಳು ಇರುವ ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳು ಇರ್ತವೆ. ಐ ರಿಪೀಟ್, ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳು ಶಬ್ದ ಬೇರೆ, ವಿಧಾನಸಭೆ ಇರುವ ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳು ಬೇರೆ. ಅಂದ್ರೆ ಎಲ್ಲೆಲ್ಲಿ ವಿಧಾನಸಭೆ ಇದೆ ಅಲ್ಲಲ್ಲಿ ಭಾರತದ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ನಾವು ಅವರಿಗೆ ಅವಕಾಶವನ್ನ ಕೊಡಬೇಕಾಗತ್ತೆ. ಮೂರನೇದು, 2026ರವರೆಗೂ ರಾಷ್ಟ್ರಪತಿಯ ಚುನಾವಣೆಯಲ್ಲಿ 1971ರ ಜನಗಣತಿಯನ್ನೇ ನಾವು ಬಳಸಬೇಕಾಗತ್ತೆ. ಅಂಡ್ ರಾಷ್ಟ್ರಪತಿಯ ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಚಿಹ್ನೆಗಳನ್ನ, ಯಾವುದೇ ರೀತಿಯ ರಾಜಕೀಯ ಪಕ್ಷದ ವಿಪ್ಗಳನ್ನ ಬಳಸೋ ಹಾಗಿಲ್ಲ. ಅಂಡ್ ಫೈನಲಿ, ರಾಷ್ಟ್ರಪತಿಯ ಅಧಿಕಾರಾವಧಿಯ ಬಗ್ಗೆ ತುಂಬಾ ಡೌಟ್ಸ್ ಗಳಿರ್ತವೆ. ಅದಕ್ಕೆ ಒನ್ಸ್ ಫಾರ್ ಆಲ್ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ಗೆ ಮತ್ತೆ ರಾಷ್ಟ್ರಪತಿ ಅಧಿಕಾರಾವಧಿಗೆ ನೀವು ಟ್ಯಾಲಿಯನ್ನ ಮಾಡ್ಬಿಡ್ರಿ. ಎಲ್ಲಿವರೆಗೂ ಮಮತಾ ಬ್ಯಾನರ್ಜಿ ಪ್ರಮಾಣ ವಚನ ತಗೊಂಡಿಲ್ಲ ಅಲ್ಲಿವರೆಗೂ ಅವರು ಕೇವಲ ಮುಖ್ಯಮಂತ್ರಿ ಆಗುವ ಅಭ್ಯರ್ಥಿ. ಇವತ್ತು ಕೂಡ ತಮಿಳುನಾಡಿನಲ್ಲಿ ಸ್ಟಾಲಿನ್ ರವರು ಪ್ರಮಾಣ ವಚನ ತಗೊಂಡ ಮೇಲೆ ಮುಖ್ಯಮಂತ್ರಿ ಅವರು, ತಗೊಳ್ಳೋವರೆಗೆ ಗೆದ್ದ ಅಭ್ಯರ್ಥಿ ಮಾತ್ರ ಅಂತಂದ್ರೆ ಇಲ್ಲೂ ಕೂಡ ಭಾರತದ ರಾಷ್ಟ್ರಪತಿಗಳು ಪ್ರಮಾಣ ವಚನ ತಗೊಂಡಿದ್ದಾರೆ, ಅಧಿಕಾರ ವಹಿಸ್ಕೊಂಡಿಲ್ಲ ಅಂತಂದ್ರೆ ಅಧಿಕಾರ ವಹಿಸಿಕೊಂಡ ದಿನದಿಂದ ನಾವು ಅವರ ಅಧಿಕಾರಾವಧಿಯನ್ನ 5 ವರ್ಷಗಳು ಅಂತ ಓದ್ತೀವಿ.
ಸೊ ಐ ಹೋಪ್ ನಿಮ್ಗೆ ರಾಷ್ಟ್ರಪತಿಯ ಬಗೆಗಿನ ನಮ್ಮ ನಾಳೆಯ ಕ್ಲಾಸ್ ಅಲ್ಲಿ ವಿಲ್ ಗೋ ಫಾರ್ ರಾಜ್ಯಸಭಾ ಒಂದು ಸ್ಟೇಟ್ಮೆಂಟ್, ಲೋಕಸಭೆಯ ಒಂದು ಸ್ಟೇಟ್ಮೆಂಟ್ ಇದೆ, ಉಪರಾಷ್ಟ್ರಪತಿಯ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇದೆ, ಅಂಡ್ ವಿಧಾನ ಪರಿಷತ್ತಿನ ಬಗ್ಗೆ. ಅಂದ್ರೆ ಕ್ವೆಶನ್ ಪೇಪರ್ ಅಲ್ಲಿ ಅತಿ ಹೆಚ್ಚು ಕೇಳಿರುವ ಪ್ರಶ್ನೆಗಳನ್ನೇ ನಾನು ಸ್ಟೇಟ್ಮೆಂಟ್ಸ್ ಬರೆದಿದ್ದೀನಿ. ಫ್ರಮ್ ನೆಕ್ಸ್ಟ್ ಕ್ಲಾಸ್ ನಾವು ಟಾಪಿಕ್ ವೈಸ್ ಕಾನ್ಸೆಪ್ಟ್ ಗಳನ್ನ ಡಿಸ್ಕಸ್ ಮಾಡೋಣ. ಅಂದ್ರೆ ಒಂದು ರಾಷ್ಟ್ರಪತಿಯ ಟಾಪಿಕ್ ನ ಮೇಲೆ ಎಷ್ಟು ಪ್ರಶ್ನೆಗಳು, ಯಾವ ಕಾನ್ಸೆಪ್ಟ್ ಮೇಲೆ, ಅವರ ಚುನಾವಣೆ, ಅವರ ಪದಚ್ಯುತಿ, ಅವರ ವಿಟೋ, ಅವರ ಕ್ಷಮಾದಾನ, ಅವರ ಸುಗ್ರೀವಾಜ್ಞೆ, ಇಷ್ಟು ಪಾಯಿಂಟ್ಸ್ ಗಳನ್ನ ನಾವು ಕವರ್ ಮಾಡ್ಬೇಕಾಗತ್ತೆ. ಸೊ ಅದರ ಪ್ರಕಾರ ನಾವು ಸ್ಟೇಟ್ಮೆಂಟ್ಸ್ ಗಳನ್ನ ಓದ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಮೈ ಕ್ಲಾಸ್.